ಇವತ್ತಿನ ಕಾರ್ಯಕ್ರಮದಲ್ಲಿ ಈ SSLC ಪರೀಕ್ಷಾ ಸಿದ್ಧತೆ ಕುರಿತು ನಿಮಗೆ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಈಗ ನಮ್ಮ ಕೇಳುಗರೆ ಇವತ್ತಿನ SSLC ಪರೀಕ್ಷಾ ಸಿದ್ಧತೆ ಬಗ್ಗೆ ಮಾಹಿತಿಯನ್ನು ನಾವು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅಧಿಕಾರಿಗಳು ಜೊತೆಗೆ ಕಲಬುರಗಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಪೂಜೆಯ ತರುಣಮ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ, ನಮಸ್ಕಾರಗಳು ಎಲ್ಲರಿಗೂ. ಅದೇ ರೀತಿ ಕಲಬುರಗಿ ಜಿಲ್ಲೆಯ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಭವರ್ ಸಿಂಗ್ ಮೀನಾ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಥ್ಯಾಂಕ್ ಯು. ಅದೇ ರೀತಿ ಕಲಬುರಗಿ ಜಿಲ್ಲೆಯ DDP ಮೇಡಮ್ ಅವರು ಈಗ ನಮ್ಮ ಜೊತೆಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಥ್ಯಾಂಕ್ ಯು ಸರ್. ಕೇಳುಗರೆ ಹಾಗೂ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಲು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 295986 295987, ಮತ್ತೊಂದು 310105. ಈ ಒಂದು ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು. ಇದಕ್ಕೆ ನೀವು STD ಕ್ರಮಾಂಕನೂ ಸೇರಿಸಬೇಕಾಗುತ್ತೆ, 08472. ಮೇಡಮ್, ಈಗ ನಮ್ಮ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ SSLC ಪರೀಕ್ಷಾ ವೇಳಾಪಟ್ಟಿ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತಂತೆ. ಕಲಬುರಗಿ ಜಿಲ್ಲೆಯ SSLC ಪರೀಕ್ಷೆಯ ಪೂರ್ವಭಾವಿಯಾಗಿ ವಿದ್ಯಾರ್ಥಿಗಳಿಗೆ ಜೊತೆ ಸಂವಾದ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಪಂಚಾಯತ್ CEO ಸರ್ ಅವರು ಆಗಮಿಸಿದವರಿಗೆ ಅವರಿಗೆ ಇಲಾಖೆ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು, ಪಾಲಕ, ಪೋಷಕರೇ, ಶಿಕ್ಷಕರೇ ಮತ್ತು ಮುಖ್ಯ ಶಿಕ್ಷಕರೇ, ಇವತ್ತಿನ ಒಂದು ಕಲಬುರಗಿ ಜಿಲ್ಲೆಯ SSLC ಪರೀಕ್ಷೆಯಲ್ಲಿ ನಮ್ಮದು ಪರೀಕ್ಷೆಯ ವೇಳಾಪಟ್ಟಿ ಹೀಗಿದೆ. 18/3/2026 ಪ್ರಥಮ ಭಾಷೆ, 23/3/2026 ಇಂಗ್ಲೀಷು ಮತ್ತು 25/3/2026 ದ್ವಿತೀಯ ಭಾಷೆ, 28/3/26 ಗಣಿತ ಹಾಗೂ 30/3/2026 ತೃತೀಯ ಭಾಷೆ ಹಾಗೂ ಕೊನೆಯದಾಗಿ 2/4/2026 ಅಂದರೆ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಇದು ಪರೀಕ್ಷೆ ಇರುತ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ಇದಕ್ಕೆ ಪೂರ್ವಭಾವಿಯಾಗಿ ಈಗ ಆಲ್ರೆಡಿ ಪರೀಕ್ಷೆ ಪ್ರಿಪ್ರೇಟರಿ ಪರೀಕ್ಷೆ 1, 2, 3 ಅನ್ನು ಮಾಡಿದ್ದೀರಿ. ಸಾಕಷ್ಟು ತಯಾರಿಯನ್ನು ಮಾಡಲಾಗಿದೆ. ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿದರೆ 51,744 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರಲ್ಲಿ ಒಟ್ಟು ಪರೀಕ್ಷಾ ಕೇಂದ್ರಗಳನ್ನು 141 ಪರೀಕ್ಷಾ ಕೇಂದ್ರಗಳನ್ನು ನಾವು ಮಾಡಲಾಗಿದೆ. ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ವಿತರಣೆ ಮಾಡಲಿಕ್ಕೆ ಒಟ್ಟು 53 ಮಾರ್ಗಗಳನ್ನು ಮಾಡಲಾಗಿದೆ. ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರನ್ನ ನೇಮಕ ಮಾಡಲಾಗಿದೆ ಮತ್ತು ಮುಖ್ಯ ಅಧೀಕ್ಷಕರ ನೇಮಕ ಮಾಡಲಾಗಿದೆ ಮತ್ತು ಎಲ್ಲ ಸೆಂಟರ್ಗಳಿಗೆ ಫ್ಲೈಯಿಂಗ್ ಸ್ಕ್ವಾಡು, ಡೈಟ್ ಅಧಿಕಾರಿಗಳು ಎಲ್ಲರನ್ನೂ ನೇಮಕ ಮಾಡಲಾಗಿದೆ ಮತ್ತು ಪರೀಕ್ಷೆಯನ್ನು CCTV ಕ್ಯಾಮ್ರಾಗಳನ್ನು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಷ್ಟು ನಮ್ಮ ಪರೀಕ್ಷೆಯ ಒಂದು ಸ್ಥೂಲವಾದಂಥ ವಿವರಣೆ ಇದೆ ಸರ್. ಈಗ ನೀವು ನಮ್ಮ ಜಿಲ್ಲೆಯ ಅಭ್ಯರ್ಥಿಗಳ ಬಗ್ಗೆ ಹೇಳಿದ್ರಿ, ಎಷ್ಟು ಜನ ಇದ್ದಾರೆ ಅಂತ, ಗಂಡು ಹೆಣ್ಣು ಎಲ್ಲ ಹೇಳಿದ್ರಿ ಮೇಡಮ್. ಮತ್ತು ಅದರಲ್ಲಿ ಇಂಗ್ಲೀಷ್ ಮೀಡಿಯಮ್ ಬೇರೆ, ಕನ್ನಡ ಮೀಡಿಯಮ್ ಬೇರೆ ಸಾಕಷ್ಟು ಇರುತ್ತೆ. ಇನ್ನು ಪರೀಕ್ಷಾ ಕೇಂದ್ರಕ್ಕೆ ಅಲ್ಲಿ ಒಂದು ಸುರಕ್ಷತೆ ಬಗ್ಗೆ ಈಗ ತಾವೇನು CC ಕ್ಯಾಮ್ರಾ ಎಲ್ಲ ಅಳವಡಿಸಿದ್ವಿ ಅಂತಂತ ಹೇಳಿದರೆ, ಜೊತೆಗೆ ಈಗ ಕೆಲವೆಲ್ಲ ಮಕ್ಕಳು ದೂರದಿಂದ ಬರ್ತಿರ್ತಾರೆ, ಹಳ್ಳಿಗಳಿಂದ ಬರ್ತಿರ್ತಾರೆ, ಅವರಿಗೇನಾದರೂ ಸಾರಿಗೆ ವ್ಯವಸ್ಥೆ ಏನಾದರೂ ಇದೆಯಾ ಅನ್ನೋದು? ಸರ್, ಎಲ್ರಿಗೂ ಬಸ್ ಫೆಸಿಲಿಟಿಯನ್ನು ಮಾಡಲಾಗಿದೆ. ಈಗ ಅವರಿಗೆ ಅವತ್ತಿನ ದಿವಸ ಫ್ರೀ ಬಸ್ ಕೂಡ ವ್ಯವಸ್ಥೆಯನ್ನು ಆಗಿದೆ ಸರ್. ಮತ್ತು ನಿಯರ್ ಬೈ ಇರ್ತಕ್ಕಂಥ ವಿದ್ಯಾರ್ಥಿಗಳೇನಿರ್ತಾರೆ ಅವರು ವಾಕಿನ್ ಮಾಡ್ತಾರೆ. ಬಟ್ ದೂರದಂಥ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಬಸ್ ವ್ಯವಸ್ಥೆ ಮಾಡಲಾಗಿದೆ ಸರ್. ಈಗ ಏನಾದರೂ ಸಮಸ್ಯೆ ಆದಾಗ ಪರೀಕ್ಷೆಗೆ ಬರಬೇಕಾದ್ರೆ ಏನೋ ಸಮಸ್ಯೆ ಆಯ್ತು, ಇಲ್ಲಾಂದರೆ ಪರೀಕ್ಷೆ ಇನ್ನು ಪ್ರಾರಂಭ ಆಗೋದಕ್ಕಿಂತ ಮೊದಲು ಏನೋ ಒಂದು ನನಗೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ, ಇಲ್ಲ ನಂದು ಹೆಸರು ಬಿಟ್ಟು ಹೋಗಿದೆ, ಹೆಸರು ತಪ್ಪಾಗಿದೆ, ಈ ಥರ ಆದರೆ ಯಾರಾದರೂ ಈ ಒಂದು ಸಹಾಯವಾಣಿ ಏನಾದರೂ ಇದೆಯಾ ನಮ್ಮ ಕಲಬುರಗಿ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಯಾರಾದರೂ ಸಂಪರ್ಕ ಮಾಡಲಿಕ್ಕೆ? ಸರ್, ಎಲ್ಲ ಒಂದು SSLC ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಒಂದು ರಫ್ ಹಾಲ್ ಟಿಕೆಟನ್ನು ತೆಗೆದು ವಿದ್ಯಾರ್ಥಿಗಳನ್ನು ತೋರಿಸಲಾಗಿದೆ ಮತ್ತು ಪಾಲಕ ಪೋಷಕರಿಗೆ ಕೊಟ್ಟು ಅದನ್ನು ಕರೆಕ್ಷನ್ಸ್ ಕೂಡಿಸ್ಗೂ ಅವಕಾಶ ಇದೆ. ಈಗ ನಮ್ಮದು ಏನು ಎಲ್ಲ ಪರೀಕ್ಷಾ ಕೇಂದ್ರಗಳದಂದರೆ ಮುಖ್ಯ ಶಿಕ್ಷಕರೇ ಅದಕ್ಕೆ ಸಹಾಯವಾಣಿ ಥರ ಇರ್ತಾರೆ. ಎಲ್ಲ ವಿದ್ಯಾರ್ಥಿಗಳನ್ನ ದತ್ತು ಏನು ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ, 10 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ, ಅವರೇ ಅದರದ್ದೆಲ್ಲ ನೋಡ್ಕೊಳ್ತಾರೆ ಸರ್. ನಮಗೆ ಕಳೆದು ಹೋಗಿದ್ದು ಅಂಥದ್ದೇನು ಇರುವುದಿಲ್ಲ. ಆದರೂ ಕೂಡ ನಾನು 41 ಸೆಂಟ್ರಲ್ಲಿ 141 ಸೆಂಟ್ರಲ್ಲಿ ಆಯಾ ಚೀಫ್ ಅವ್ರು ಹಿಂದಿನ ದಿವಸನೇ ಎಲ್ಲ ಇದನ್ನು ವೆರಿಫೈ ಮಾಡಿರ್ತಾರೆ ಸರ್. ಸೊ ಅದಕ್ಕೆ ವ್ಯವಸ್ಥೆ ಆಗಿದೆ ಸರ್. ಈಗ ಕರೆಗಳು ಬರ್ತಾ ಇದೆ ಮೇಡಮ್, ನಮ್ಮ ಕೇಳುಗರ ಫೋನ್ ಮಾಡ್ತಿದ್ದಾರೆ. ಮೊದಲನೇ ಕರೆ ಯಾರು ಎಲ್ಲಿಂದ ಮಾಡ್ತಿದ್ದಾರೆ ನೋಡೋಣ. ಹಲೋ ಹಲೋ, ಕರೆ ಕಟ್ಟಾಗಿದೆ ಅಂತ ಅನಿಸ್ತದೆ. ಈಗ ಸರ್, SSLC ಒಂದು ಪರೀಕ್ಷೆ ಎದುರಿಸೋದು ಮಕ್ಕಳಿಗೆ ಬಹಳ ಒಂದು ತಮ್ಮ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ.
ಮಕ್ಕಳು ಯಾವ ರೀತಿ ತಯಾರಾಗಬೇಕು ಅಂದರೆ ಅವರಿಗೆ ಏನು ಒಂದು ಧೈರ್ಯ ಹೇಳಲಿಕ್ಕೆ ಅಂದರೆ ಮಾನಸಿಕವಾಗಿ ಸಿದ್ಧತೆ ಮಾಡಲಿಕ್ಕೆ ತಮ್ಮ ಒಂದು ಹಿತನುಡಿಗಳು ಏನು ಹೇಳ್ತೀರಿ ಸರ್ ಭವರ್ ಸಿಂಗ್ ಸರ್? ಎಲ್ರಿಗೂ ನಮಸ್ಕಾರ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಈಗ 17 ತಾರೀಕಿಂದ SSC ಎಕ್ಸಾಮ್ ಈಗ ಸ್ಟಾರ್ಟ್ ಆಗ್ತಾಯಿದೆ. ಅದ್ರ ಬಗ್ಗೆ ಜಿಲ್ಲಾಡಳಿತ ವತಿಯಿಂದ ಶಿಕ್ಷಣ ಇಲಾಖೆ ವತಿಯಿಂದ ಎಲ್ಲವೂ ಥರ ನಾವು ಸಿದ್ಧತೆಗಳು ಮಾಡಿದ್ದೀವಿ. ನಮ್ಮ DDP ಹೇಳೋ ಪ್ರಕಾರ ಎಕ್ಸಾಮ್ ಸೆಂಟರ್ ಪ್ರಿಪ್ರೇಷನ್ ಇರಲಿ ಅಥವಾ ವೆಬ್ಕಾಸ್ಟ್ ವ್ಯವಸ್ಥೆ ಎಲ್ಲ ಆಗಿದೆ. ಈಗ ವಿದ್ಯಾರ್ಥಿಗಳದ್ದು ನಾವು ಲಾಸ್ಟ್ ಇಯರ್ ಎಕ್ಸಾಮ್ ನಮ್ಮ ಶಿಕ್ಷಣ ಸೆಷನ್ ಸ್ಟಾರ್ಟ್ ಆಗೋ ಮುಂಚೆ ಕೂಡ ಸಾಕಷ್ಟು ನಾವು ಪ್ರಿಪ್ರೇಷನ್ ಮಾಡಿದ್ದೀವಿ. ಕೆಟಗರೈಸೇಷನ್ ಮಾಡಿಕೊಂಡು ಆ ಮಕ್ಕಳಿಗೆ ಅದೇ ಥರ ಅವರು ಬೋಧನೆಯನ್ನು ಮಾಡಿಸಿದ್ದೀವಿ. ಜೊತೆಗೆ ನಾವು ಕೂಡ ಜಿಲ್ಲಾ ಹಂತದಲ್ಲಿ ಪ್ರತಿ ಮಂತ್ದಲ್ಲಿ ಕೂಡ DC ಮೇಡಮ್ ಇರ್ಬೋದು, ನಾನಿರ್ಬೋದು ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ನಮ್ಮ ಟೀಚರ್ಸ್ಗೆ ಕೂಡ ಕರೆಕ್ಟಾಗಿ ಗೈಡ್ ಮಾಡಿದ್ದೀವಿ. ಜೊತೆಗೆ 1-2 ವಿಷಯ ಹೇಳಬೇಕಾದ್ರೆ ಒಂದು ಇತ್ತೀಚೆಗೆ ಒಂದು ಲಾಸ್ಟ್ 3 ಮಂತ್ಸಲ್ಲಿ ನಾವು ನಮ್ಮ ಎಲ್ಲ ಟೀಚರ್ಸ್ಗೆ ಎಲ್ಲ HMಗಳಿಗೆ ಇಲ್ಲಿ ಕರೆದು ರಂಗಮಂದಿನಲ್ಲಿ ಕೂಡ ಒಂದು ವರ್ಕ್ಶಾಪ್ ಮತ್ತು ರಿವ್ಯೂ ಥರ ಮಾಡಿದ್ದೀವಿ. ನಿನ್ನೆ ಕೂಡ ಜಿಲ್ಲಾ ಮಟ್ಟದಲ್ಲಿ ಒಂದು ವರ್ಕ್ಶಾಪ್ ಹಾಗೂ ರಿವ್ಯೂ ಮೀಟಿಂಗ್ ಆಯಿತು. ಎಲ್ಲ HMಗಳಿಗೆ ಈ 12 ದಿವಸಗಳಲ್ಲಿ ನಾವು ಯಾವ ಥರ ಲೋ ಹ್ಯಾಂಗಿಂಗ್ ಫ್ರೂಟ್ನು ಯಾವ ಥರ ನಾವು ಕೇಚ್ ಮಾಡಬಹುದು. ಈ 12 ದಿವಸ ಭಾಳ ಕಡಿಮೆ ಟೈಮ್ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ಸಾಕಷ್ಟು ಮಕ್ಕಳು ಪಾಸ್ ಆಗಿರೋದು ಒಂದು ಏಜ್ ನರ್ಮಿಗಳಿದ್ದಾರೆ, ಕೆಲವೊಂದು 2-3 ಮಾರ್ಕಿಂದ ಫೇಲ್ ಆಗಿದ್ದಾರೆ. ಅವರಿಗೆ ಯಾವ ಥರ ಮೋಟಿವೇಟ್ ಮಾಡಬೇಕು, ಈ 12 ದಿವಸದಲ್ಲಿ ಯಾವ ಥರ ಒಂದು ಹಾರ್ಡ್ ವರ್ಕ್ ಮಾಡಬೇಕು, ಆ ಥರ ಅವರಿಗೆಲ್ಲರಿಗೆ ಸೂಚನೆ ಕೊಟ್ಟಿದ್ದೀವಿ. ಸರ್ ಒಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ. ಯಾರು? ನಮಸ್ತೆ ಸರ್. ಯಾರು? ಹೆಸರೇನು? ನನ್ನ ಹೆಸರು ಅಕ್ಷತಾ ಅಂತ. ಅಕ್ಷತಾ, ಎಲ್ಲಿಂದಮ್ಮ? ನಾವು ಸರ್ಕಾರಿ ಪ್ರೌಢಶಾಲಾ ಅಡಿಗೆ ಸ್ಕೂಲ್. ಈ ಪ್ರಶ್ನೆ ಏನಮ್ಮ? ನಮ್ಮ ಪ್ರಶ್ನೆ, ಈಗ ರಾಜ್ಯ ಮಟ್ಟದಿಂದ 4 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ನೋಡ್ರಿ. ಅದರಲ್ಲಿಂದ 40 ಮಾರ್ಕ್ಸ್ ಅಂಕಗಳು ಗಳಿಸಬಹುದಂತ ಗ್ಯಾರಂಟಿ ಬರ್ತವೇನ್ರಿ? ನಮಸ್ಕಾರ ಅಕ್ಷತಾ. ಹಲೋ, ನಮಸ್ಕಾರ ಅಕ್ಷತಾ ಅವರೇ. ಭಾಳ ಖುಷಿ ಅನಿಸ್ತಾ ಇದೆ ನಿಮಗೆ ಇದು ಕಾರ್ಯಕ್ರಮ ಬಗ್ಗೆ ಗೊತ್ತಾಯಿತು ಮತ್ತು ನೀವು ನಮಗೆ ಕರೆ ಮಾಡಿ ಈ ರೀತಿ ಪ್ರಶ್ನೆಗಳು ಕೇಳ್ತಾ ಇರೋದು. ಮೊದಲೇದಾಗಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಈಗಾಗಲೇ ಕೊಡಲಾಗಿದೆ. ಜೊತೆಗೆ ನಿಮಗೆ 40% ಪಾಸ್ ಪ್ಯಾಕೇಜ್ ಅಂತ ಬುಕ್ ಸೆಪ್ರೇಟಾಗಿ ಕೊಟ್ಟಲಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ಮಾದರಿಯಲ್ಲಿ ನಿಮಗೆ ಫ್ರೀಯಾಗಿ ಪುಸ್ತಕವನ್ನು ಸಹ ಬಿಡುಗಡೆ ಆಗಿದೆ. ಪ್ರಿಪ್ರೇಟ್ರಿ ಪೇಪರ್ಸ್ದು 3 ಪೇಪರ್ಗಳು ಈಗಾಗಲೇ ಎಕ್ಸಾಮಿನೇಷನ್ ಪೇಪರ್ ಸಹ ನಿಮ್ಮ ಕಡೆ ಇದೆ. ಈಗ 7 ಪೇಪರ್ಗಳು ನಿಮ್ಮ ಕಡೆ ಏನಿದೆ, ಇದೇ ಮಾದರಿಯಲ್ಲಿ ತಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ಪುನರ್ಮನನ ಮಾಡ್ತಾ ಇರ್ತೀರಾ ಅಂದರೆ ಡೆಫಿನೆಟ್ಲಿ ಫೈನಲ್ ಎಕ್ಸಾಮಿನೇಷನ್ SSLCದು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಡೆಫಿನೆಟ್ಲಿ ಸಹಾಯ ಆಗೇ ಆಗುತ್ತೆ. ತಾವು ಇದು ಎಲ್ಲ ಸಾಲ್ವ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಮತ್ತು ಅರಿವೇ ಗುರು ಅಂತ ಏನು ಪುಸ್ತಕವನ್ನು ಕೊಟ್ಟಿದ್ದಾರೆ ನಿಮಗೆ, ಅದರಲ್ಲಿ ಸಹ ನೀವು ಮನನ ಮಾಡ್ತಾ ಇರ್ತೀರಾ ಅಂದರೆ, ಬಿಕಾಸ್ ಇರೋದು ಬಾಕಿ ಬರೀ 12 ದಿನ, ಹೌದಿಲ್ರಿ? ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ, ಕಾಲೇಜಲ್ಲಿ ಇದ್ದಾಗ ಸಹ ನಾವು ಅಧಿಕಾರಿ ವರ್ಗನವ್ರು ಇರಬಹುದು. ಒಂದು ಕಾಲದಲ್ಲಿ ನಾನು ನಿಮ್ಮ ಥರನೇ ಒಂದು ಸ್ಟೂಡೆಂಟ್ ಇದ್ದೆ. ಆವಾಗ ಲಾಸ್ಟ್ ಒಂದು 15 ಡೇಸ್ ಬಿಫೋರ್ ಎಕ್ಸಾಮಿನೇಷನ್ ಏನಿರುತ್ತೆ, ಪ್ರತಿಯೊಂದು ತ್ಯಾಗ ಮಾಡಿ ಬರೀ ಎಕ್ಸಾಮಿನೇಷನ್ ಬಗ್ಗೆನೇ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು. ಸೊ ಅದೇ ಮಾದರಿಯಲ್ಲಿ ತಾವು ಮಾಡ್ತೀರಾ ಅಂದರೆ ಗ್ಯಾರಂಟಿ ನಾವು ತಮ್ಮದು ಒಬ್ಬರದ್ದೇ ಮಾತ್ರ ಅಲ್ಲದೆ ಎಲ್ಲ 51,000 ಮಕ್ಕಳು ಯಾರು ಅಪಿಯರ್ ಆಗ್ತಾ ಇದ್ದಾರೆ ಕಲಬುರಗಿದಿಂದ, ಅವರೆಲ್ಲರದು ಸ್ಕೋರ್ ಇಂಪ್ರೂವ್ಮೆಂಟ್ ಆಗಬಹುದು, ಪಾಸ್ ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಆಗಬಹುದು. ಮತ್ತು ಎಲ್ಲ 6 ಸಬ್ಜೆಕ್ಟ್ಸ್ ಮೇಲೆ ನೀವು ಫೋಕಸ್ ಮಾಡಬೇಕು. ನಮಗೆ ಇಷ್ಟ ಇರೋದು 1-2 ಸಬ್ಜೆಕ್ಟ್ ಮಾತ್ರ ಅಲ್ಲ, ಎಲ್ಲ 6 ಪೇಪರ್ ಇಂಪಾರ್ಟೆಂಟ್ ಇರುತ್ತೆ. ಆಲ್ 6 ಪೇಪರ್ಸ್ ಮೇಲೆ ನೀವು ಫೋಕಸ್ ಮಾಡಿ ಇಂಪ್ರೂವ್ ಆಗೋ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಇನ್ಫ್ಯಾಕ್ಟ್ ನೀವು ವೀಕ್ ಯಾವುದು ಇದೆ, ಯಾವುದು ಇಷ್ಟ ಇಲ್ಲ, ಅದ್ಮೇಲೆ ಸಹ ಫೋಕಸ್ ಮಾಡಬೇಕು. ಯಾಕೆಂದರೆ ಎಲ್ಲ 6 ಸಬ್ಜೆಕ್ಟ್ಸಲ್ಲಿ ಪಾಸ್ ಆದಾಗ ಮಾತ್ರ SSLC ಪಾಸ್ ಅಂತ ಹೇಳೋದು. ಇನ್ನೊಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಎಕ್ಸಾಮಿನೇಷನ್ ಮೇಲೆ ಬಹಳಷ್ಟು ಮಕ್ಕಳಿಗೆ ಬಹಳಷ್ಟು ಭಯ ಇರುತ್ತೆ. ಆ ಭಯ ನೀವು ಮನೆಯಲ್ಲಿ ಬಿಟ್ಟು ಕೇಂದ್ರಕ್ಕೆ ಹೋಗಬೇಕು. ಯಾಕೆಂದರೆ ಈ ಒಂದು ಪಡಾವು ನಿಮ್ಮ ಜೀವನದಲ್ಲಿ 10ನೇ ತರಗತಿ ಪಾಸ್ ಆಗಲೇಬೇಕು. ಮುಂದೆ ಹೋದಾಗ ನಿಮಗೆ ಫ್ಯೂಚರಲ್ಲಿ ಬಹಳಷ್ಟು ಆಪರ್ಚುನಿಟೀಸ್, ಅವಕಾಶಗಳು ಸಿಗುತ್ತೆ. ನೀವು ಭಯ ಎಲ್ಲ ಬಿಟ್ಟು ಒಂದು ಶಾಂತ ಮನಸ್ಸಿಂದ ಕೂದು ಇಷ್ಟು ವರ್ಷ ಪೂರ್ತಿ ನೀವು ಪ್ರಿಪ್ರೇಷನ್ ಮಾಡಿದ್ದೀರಾ, ಕ್ಲಾಸಸ್ ಅಟೆಂಡ್ ಮಾಡಿದ್ದೀರಾ, ಡೈಲಿ ಯೂನಿಟ್ ಟೆಸ್ಟ್ ಮಾಡಿದ್ದೀರಾ, ಶಾಲೆಯಲ್ಲಿ ಟೀಚರ್ಸ್ ಕಡೆ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೊಂಡಿದ್ದೀರಾ. ಈಗ ನಿಮ್ಮದು ಅಂತಿಮ ಒಂದು ಪಡಾವು. ಈಗ ನೀವು ಭಯ ಎಲ್ಲ ಬಿಟ್ಟು ಒಂದು ಹಬ್ಬ ಮಾದರಿಯಲ್ಲಿ ಖುಷಿಯಿಂದ ಹೋಗಿ ಎಷ್ಟು ಗೊತ್ತಿದೆ ಅಷ್ಟೂ ಬರೀಬೇಕು. ಯಾವುದು ಪ್ರಶ್ನೆಗಳು ಬಿಡಬಾರ್ದು. ಪ್ರತಿಯೊಂದು ಪ್ರಶ್ನೆದು ಉತ್ತರ ಎಷ್ಟು ಮಟ್ಟಿಗೆ ನಿಮಗೆ ಗೊತ್ತಿದೆ ಆ ರೀತಿ ನೀವು ಭರ್ತಿ ಮಾಡಿ
ಪೇಪರಲ್ಲಿ ಒಂದು ಸಂಕ್ಷಿಪ್ತ ಮಾದರಿಯಲ್ಲಿ ಬಹಳ ಒಂದು ಸ್ಪಷ್ಟ ಭಾಷೆಯಲ್ಲಿ ಒಂದು ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ಲಿ ನೀವು ಬರ್ತೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮೆಲ್ಲರದು ಏನು ಹಾರ್ಡ್ ವರ್ಕ್ ಇದೆ ಅದು ಅದಕ್ಕೆ ಒಂದು ನಿಮಗೆ ಫಲ ಸಿಗತ್ತೆ ಅಂತ ನನ್ನ ಅನಿಸಿಕೆ. ಮ್ಯಾಮ್ ಇನ್ನೊಂದು ಪ್ರಶ್ನೆ, ಹೇಳಿ ಅಕ್ಷತಾ. ಇದು ಸಿ ಮತ್ತು NC ಮಕ್ಕಳಿಗೆ ಪಾಸಿಂಗ್ ಪ್ಯಾಕೇಜ್ ಎಷ್ಟು ಮೇಡಮ್? 26 ಆಗ್ತದೆ 13. ಇದು 40+ ಮಿಷನ್ ಅಂತ ಏನು ಮಾಡಿದ್ದೀವಲ್ಲಮ್ಮ, ಪ್ಯಾಕೇಜಸ್ ಎಲ್ಲ ಕೊಟ್ಟಿದ್ದೀವಿ. ಇದು ಕನಿಷ್ಠ ಅಂಕಗಳನ್ನು ಸಲುವಾಗಿ ಅಂತ ಕೊಟ್ಟಿರೋದು. ಅದರಲ್ಲಿರ್ತಕ್ಕಂಥ ಏನು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಯಾವ ಅಂಕಕ್ಕೆ ಯಾವ ಒಂದು ಪ್ರಶ್ನೆಯನ್ನು ಬರೆದ್ರೆ ಎಷ್ಟು ಅಂಕ ಬಂದೇ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ವಿ, ವಿವರವಾಗಿ ತಿಳಿಸಿದೆ. ಅದಕ್ಕೆ ನಿಮಗೆ ಟ್ರ್ಯಾಕಿಂಗ್ ಕೂಡ ಮಾಡ್ತಾ ಇದೆ. ಸೊ ಅದನ್ನೇ ನೀವು ಬಿಡಿಸ್ತಾ ಹೋದರೆ, ಅದನ್ನೇ ಪುನರ್ಮನ್ನ ರೈಟಿಂಗ್ ಪ್ರಾಕ್ಟೀಸನ್ನು ಜಾಸ್ತಿ ಮಾಡಿದ್ರೆ ಖಂಡಿತ ನಿಮ್ಗೆ ಅಂಕ ಬಂದೇ ಬರುತ್ತೆ. ಮತ್ತು ಅಕ್ಷತಾ, ಬರೀ ಪಾಸಿಂಗ್ ಮೇಲೆ ಫೋಕಸ್ ಮಾಡಬಾರ್ದು, ಒಳ್ಳೆ ಮಾರ್ಕ್ಸ್ ಸಿಗೋ ರೀತಿ ಪ್ರಯತ್ನ ಮಾಡಬೇಕು. ಎಸ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ಕರೆ ನೋಡೋಣ, ಯಾರು ಎಲ್ಲಿಂದ ಅಂತೇಳಿ. ಹಲೋ ಕನೆಕ್ಟ್ ಮಾಡಿ. ಹಲೋ ಹಾಂ ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು ಹೇಳಿ. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಸುನೀತಾ ಅಂತ. ಸುನೀತಾ, ನಾವು ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರ್ಗ 10ನೇ ತರಗತಿಯಲ್ಲಿ ಓದ್ತಾ ಇದ್ದೀವಿ. ಹಾಂ, ಪ್ರಶ್ನೆ ಕೇಳಮ್ಮ. ನನ್ನ ಪ್ರಶ್ನೆ, ಇವಾಗ ಬ್ಲೂ ಪ್ರಿಂಟ್ ಕೊಟ್ಟಾರಿಲ್ರಿ, ಅದ್ರ ಪ್ರಕಾರ ಕ್ವಶನ್ಸ್ ಕೇಳ್ತಾರಂತ ಹೇಳಿರು. ಬಟ್ ಪ್ರಿಪ್ರೇಟರಿ ಒಳಗ ಬೇರೆ ರೀತಿನೂ ಕ್ವಶನ್ಸ್ ಕೇಳ್ಯಾರ. 3 ಮಾರ್ಕ್ಸಿಂದ ಇದ್ದಿದ್ದು ಪಾಠದಂದು 4 ಮಾರ್ಕ್ಸಿಂದ ಕೇಳ್ಯಾರ. ಈ ರೀತಿ ಎನ್ವಲ್ದಾಗ ಬಿ ಚೇಂಜ್ ಮಾಡ್ತಾರೆ ಅಂತ ಕೇಳಿ. ನಮಸ್ಕಾರ. ಸುನೀತಾ, ಯಾವ್ಯಾವ ಪೇಪರ್ ಆ ಥರ ಆಗಿದೆ? ಈಗ ಸೋಷಲ್ ಒಳಗ 3 ಮಾರ್ಕ್ಸಿನ ಚಾಪ್ಟರ್ ಅಂತ ಹೇಳಿ ಅದ್ರಾಗ 4 ಮಾರ್ಕ್ಸಿನ ಕ್ವಶನ್ ಕೇಳ್ಯಾರಿ. ಅಮ್ಮ, ಈಗ ಸರ್ಕಾರ ವತಿಯಿಂದ ಒಂದು ಬ್ಲೂ ಪ್ರಿಂಟ್ ಕೊಡಲಾಗಿದೆ, ಅಂದ್ರೆ ಯಾವ ಚಾಪ್ಟರ್ ಇಂದ ಎಷ್ಟು ನಂಬರ್ದು ಕ್ವಶನ್ ಪೇಪರ್ ಬರುತ್ತೆ ಅಂತ. ಅದೇ ರೀತಿ ಒಂದು 4 ಮಾಡೆಲ್ ಕ್ವಶನ್ ಪೇಪರ್ ಕೂಡ ಬಿಡಲಾಗಿದೆ, ಅದೇ ತರ ಬರುತ್ತೆ. ಸೊ ಅದೇ ರೀತಿ ನಾವು ಎಲ್ಲ ಶಾಲೆಗಳ ಮಕ್ಕಳಿಗೆ ಕೂಡ ಒಂದು ಅರಿವೆ ಗುರು ಅಂತ ಒಂದು ಬುಕ್ ಕೂಡ ಕೊಟ್ಟಿದ್ದೀವಿ. ಅದು ತಾವು ನೋಡಿದರೆ ಬಹುಶಃ ಅರ್ಥ ಆಗತ್ತೆ. ಆದರೆ ಒಂದು ಬ್ಲೂ ಪ್ರಿಂಟ್ದು ಒಂದು ಪ್ರಿಂಟ್ ಔಟ್ ತಗೊಂಡು ಕರೆಕ್ಟಾಗಿ ನೋಡಿ, 1 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಚಾಪ್ಟರ್ ಬರುತ್ತೆ ಅದೇ ಥರ ಬರುತ್ತೆ. ಪ್ರಶ್ನೆ ಅದು ಬರುತ್ತೆ ಎಲ್ಲ ಗೊತ್ತಿಲ್ಲ, ಆದರೆ 1 ಮಾರ್ಕ್ಸ್ ಚಾಪ್ಟರ್ ಕ್ವಶನ್ ಆ ಚಾಪ್ಟರ್ ಬಂದೇ ಬರುತ್ತೆ, ಅದು ಕಡ್ಡಾಯವಾಗಿದೆ. ಈಗ 40+ ಬಿ ಕೊಟ್ಟಾರಿ, ಅದ್ರ ಪ್ರಕಾರ ಕ್ವಶನ್ಸ್ ಅದ್ರಂಗ್ ಬರ್ತವೇನ್ ಬರಲ್ಲ? ಅಲ್ಲಮ್ಮ, ಅದರಿಂದ ಒಂದು 5% ಕ್ವೆಶನ್ಸ್ ಬರಲೇಬಹುದು. ಆದರೂ ನೀವು ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ಪುನರವಲನ ಮಾಡಬೇಕು. ಯಾಕೆಂದರೆ ಸಿಲೆಬಸ್ಸಲ್ಲಿ ತಮಗೆ ಗೊತ್ತಿದೆ 1 ಮಾರ್ಕ್ಸು ಎಷ್ಟಿದೆ, MCQ ಕ್ವೆಶನ್ಸ್ ಎಷ್ಟಿರುತ್ತೆ. ಅದಲ್ಲದೆ ನಿಮಗೆ ಎಷ್ಟು 3 ಅಂಕಗಳದು ಪ್ರಶ್ನೆಗಳು ಎಷ್ಟು, ಪ್ರತಿ ಒಂದು ಪೇಪರಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಈಗ ಸೈನ್ಸ್ ಪೇಪರಲ್ಲಿ ನಿಮಗೆ ಫಿಸಿಕ್ಸ್ ಪ್ರಶ್ನೆಗಳು ಎಷ್ಟು ಬರಬಹುದು, ಯಾವ ಚಾಪ್ಟರಿಂದ ಬರಬಹುದು, ಸ್ವಲ್ಪ ತಾವು ಅನಾಲಿಸಿಸ್ ಮಾಡಬೇಕು. ತಮಗೆ ಸಲೀಸ್ ಮಾಡೋಕ್ಕೆ, ಈಸಿ ಮಾಡೋದಕ್ಕೆ, ನಿಮಗೆ ಉಪಯೋಗ ಆಗಲಿ ಅಂತ ಈ ಒಂದು ಪ್ರಾಕ್ಟೀಸ್ ಪ್ರಶ್ನೆ ಪತ್ರಿಕೆ ಇರಬಹುದು, ಅರಿವೆ ಗುರು ಇರಬಹುದು, 40% + ಪ್ಯಾಕೇಜ್ ಇರಬಹುದು. ಆ ರೀತಿ ನೀವು ಕ್ರಾಸ್ ಚೆಕ್ ಮಾಡಿಸಿ ಪ್ರಿಪ್ರೇಷನ್ ಮಾಡಬೇಕು. ಈಗ ಎಲ್ಲ ಬರೀ ಸುನೀತಾ ಅವರು ಮಾಹಿತಿಗಾಗಿ ಮಾತ್ರ ಅಲ್ಲದೆ ಎಲ್ಲ SSLCಗೆ ಅಪಿಯರ್ ಆಗ್ತಾ ಇರೋದು ಎಲ್ಲ ಮಕ್ಕಳು, ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಇರಬಹುದು, ಏಡೆಡ್ ಅನ್ಏಡೆಡ್ ಶಾಲೆದು ಮಕ್ಕಳು ಇರಬಹುದು, ಎಲ್ಲರ ಗಮನಕ್ಕೆ ತರ್ತಾ ಇರೋದು. ಒಂದು ಎಕ್ಸಾಮ್ ಆರ್ಕಿಟೆಕ್ಚರ್ ಏನಿರುತ್ತೆ ಅಂದರೆ ಒಂದು 80 ಮಾರ್ಕ್ಸ್ದು ಪ್ರಶ್ನಾವಳಿ ಇರೋದು. ಸೊ 80 ಮಾರ್ಕ್ಸಲ್ಲಿ 38 ಪ್ರಶ್ನೆಗಳು ನಿಮಗೆ ಬರುತ್ತೆ. 3 ಗಂಟೆ ಕಾಲಾವಕಾಶ ಇರುತ್ತೆ ನಿಮಗೆ ಬರೆಯೋಕ್ಕೆ. ಅದರಲ್ಲಿ 8 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಅದು ಏನು ಒಂದು ಆನ್ಸರ್ ಟಿಕ್ ಮಾಡೋದು ಅಥವಾ ಒಂದು ಆನ್ಸರ್ ಬರೆಯೋದು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು 8 ಪ್ರಶ್ನೆಗಳು ಇರುತ್ತೆ, 8 ಮಾರ್ಕ್ಸ್ ಇರುತ್ತೆ. ಅಲ್ಲದೆ ನೇರವಾಗಿ ನಿಮಗೆ ಡೈರೆಕ್ಟ್ ಆನ್ಸರ್ ಬರೆಯೋದು 8 ಪ್ರಶ್ನೆಗಳು ಇರುತ್ತೆ, 8 ಮಾರ್ಕ್ಸ್ ಇರುತ್ತೆ. ಒಂದು ಶಾರ್ಟ್ ಆನ್ಸರ್ ಬರೆಯೋದು, ನೀವು ಬಹಳ ಒಂದು ಸಂಕ್ಷಿಪ್ತ ರೀತಿಯಲ್ಲಿ ಉತ್ತರ ಕೊಡೋದು 8 ಪ್ರಶ್ನೆಗಳು ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು, 16 ಮಾರ್ಕ್ಸ್ದು ಟೋಟಲ್ ಇರುತ್ತೆ. ಲಾಂಗ್ ಆನ್ಸರ್ ಸ್ವಲ್ಪ ಉದ್ದ ಬರೆಯೋದು ಉತ್ತರ ಏನಿರುತ್ತೆ ಅದು 9 ಪ್ರಶ್ನೆಗಳು ಇರುತ್ತೆ, 3 ಮಾರ್ಕ್ಸ್ ಈಚ್ ಪ್ರಶ್ನೆಗೆ, 27 ಮಾರ್ಕ್ಸ್ ಇರುತ್ತೆ. ಒಂದು ಎಸ್ಸೆ ಅಥವಾ ಗ್ರಾಫ್ ಪ್ರಶ್ನೆ ಇರುತ್ತೆ, ಡಿಪೆಂಡಿಂಗ್ ಆನ್ ಯಾವ ಪೇಪರ್ ಇರೋದು. ಅದು 4 ಪ್ರಶ್ನೆಗಳು ಇರುತ್ತೆ, 4 ಮಾರ್ಕ್ಸ್ ಈಚ್, 16 ಮಾರ್ಕ್ಸ್. ಮತ್ತು ಒಂದು ಅಡ್ವಾನ್ಸ್ ಅಪ್ಲಿಕೇಶನ್ದು ಪ್ರಶ್ನೆ ಇರುತ್ತೆ, 5 ಮಾರ್ಕ್ಸ್. ಎಲ್ಲ ಸೇರಿ ನೀವು ಕಾನ್ಸೆಪ್ಟ್ಸ್ ನೀವು ಸ್ವಲ್ಪ ರಿವಿಷನ್ ಮಾಡಿಸ್ಕೊಂಡು ಬಿಡ್ತೀರಾ ಮತ್ತು ಸರಿಯಾಗಿ ರಿವಿಷನ್ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಡೆಫಿನೆಟ್ಲಿ ಇದೆಲ್ಲ ನಿಮಗೆ
ನೀವು ಅಂಕಗಳು ನೀವು ಪಡೆಯಬಹುದು. ನಾವೇ ನೋಡಿದ್ದೀನಿ ಕರ್ನಾಟಕದಲ್ಲಿ ಟಾಪರ್ಸ್ ಆಲ್ಮೋಸ್ಟ್ ಔಟ್ ಆಫ್ ಔಟ್ ತೊಗೊಂಡಿರೋದು ನೋಡಿದ್ದೀವಿ. ಹಾಗಾಗಿ ತಾವೆಲ್ಲರೂ ಪ್ರಾಕ್ಟೀಸ್ ಮಾಡ್ತೀರಂದರೆ ನಿಮ್ಮ ಪ್ರತಿಯೊಬ್ಬರದಲ್ಲಿ ಅದು ಒಂದು ಪ್ರತಿಭೆ ಇದೆ. ನೀವು ಅದು ಸರಿಯಾಗಿ ಸಮಯದ ಸದವಕಾಶ ಬಳಕೆ ಮಾಡ್ಕೊಳ್ತೀರಾ ಅಂದರೆ ಡೆಫಿನೆಟ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಿಂದನೂ ಎಲ್ಲ ಮಕ್ಕಳು ಪಾಸ್ ಆಗೋದು ಮಾತ್ರ ಅಲ್ಲದೆ ಬಹಳಷ್ಟು ಜಾಸ್ತಿ ಅಂಕಗಳು ಪಡೆಯಬಹುದು. ಹಲೋ ಮಿಸ್. ಹಲೋ ರೀ. ಹೇಳಮ್ಮ. ಸುನೀತಾ ಮಾತಾಡಿಮ್ಮ. ಈಗ ನಾವು 40+ ಇಂದ ನಮಗೆ ತೇಲ್ಸ್ ಪ್ರಮೇಯ ಮತ್ತು ಬಾಹ್ಯಬಿಂದು ಪ್ರಮೇಯ ಹಿಂಗ್ ವಿಜ್ಞಾನ ಒಂದಿಷ್ಟು ಚಿತ್ರ ಅಂತ ಹಿಂಗ್ ಹೇಳ್ಯಾರ. ಅವೇ ಬರ್ತವೆ, ನಾವು ಬಿಟ್ಟು ಬೇರೆ ಕ್ವಶನ್ಸ್ನು ಬರ್ತವೆ. ಅಲ್ಲಮ್ಮ, ಅವನ್ನ 40+ ಮಿಷನಲ್ಲಿ ಕೊಟ್ಟಿರೋದು ನಮ್ಮ ಎಕ್ಸಾಮಿನೇಷನ್ಸ್ ಕ್ವಶನ್ ಪೇಪರ್ ಹಿಂದಿಂದು ಪ್ಲಸ್ ಇವಾಗಿಂದ ತೆಗೆದುಕೊಂಡೇ ಕೊಟ್ಟಿರೋದು. ಪ್ರಮೇಯಗಳು ಯಾವ ಸಂಭವನೀಯದವೆ ಅವನ್ನ ಎಲ್ಲವನ್ನೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಿದೆ. ಈಗ ನೀವು ಆ 7 ಪ್ರಶ್ನೆ ಪತ್ರಿಕೆ ಮೇಡಮ್ ಅವ್ರು ಹೇಳಿದಾಗೆ 7 ಪ್ರಶ್ನೆ ಪತ್ರಿಕೆಗಳನ್ನ ಚೆಕ್ ಮಾಡ್ತಾ ಹೋದರೆ ಈಗ ತೇಲ್ಸ್ ಪ್ರಮೇಯ ಅಂತ ಅನ್ನೋದು ಅದು ಬಂದೇ ಬರುತ್ತೆ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕಮ್ಮ. ಹಾಂ ರೀ, ಥ್ಯಾಂಕ್ ಯು. ಒಳ್ಳೇದಮ್ಮ ಸುನೀತಾ. ಸರ್ HKS ಬಾಯ್ಸ್ ಹೈಸ್ಕೂಲ್ ಮಾತಾಡ್ತೀವಿ. ತಮ್ಮ ಹೆಸರು ಹೇಳಿ ಸರ್. ಹಲೋ. ಹೇಳಿ ತಮ್ಮ ಹೆಸರು ಹೇಳಿ. ಹಲೋ. ಹಲೋ. ನಮಸ್ಕಾರ ಸರ್. ನಮಸ್ಕಾರ. ಹೆಸರು ಹೇಳಿ ಸರ್. ತಮ್ಮ ಹೆಸರು ಹೇಳಿ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಸರ್ ಅದು ಅರಿವೆಗುರು ಬುಕ್ ಕೊಟ್ಟಿರಲ್ರಿ, ತಮ್ಮ ಹೆಸರು ಸ್ವಲ್ಪ ನಿಮ್ಮ ಹೆಸರು ಹೇಳಿ. ಅದ್ರ ಒಳಗಿಂದ ಹೊಸ ಕ್ವಶನ್ಗಳು ಓದ್ಕೊಂಡಿದಾವ್ರಿ. ಅಲ್ಲ, ನಿಮ್ಮ ಹೆಸರು. ಅದು ಪ್ರಿಪರೇಟರಿದಾಗ ಕ್ವಶನ್ ಬರ್ದಿದಾವ್ರಿ, ಆನ್ಸರ್ ಕಿನೇ ಬೇರೆ ಬಂದಿತ್ರಿ ಸರ್. ಅದ್ರ ಕಾಲ ಮಾರ್ಕ್ಸ್ ಕಟ್ ಮಾಡ್ಯಾವ್ರಿ, ಮತ್ತೆ ಆನ್ಯುವಲ್ದಾಗ ಬಿ ಕಟ್ ಆಗ್ತವೇನ್ರಿ? ತಮ್ಮ ಹೆಸರು ತಮ್ಮ ಹೆಸರು ಹೇಳಿಲ್ಲ ಯಾರು ಅಂತ. ಹಲೋ. 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 ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು ಹೇಳಿ. ಹಲೋ. ಹಲೋ. ಹಲೋ, ನಿಮ್ಮ ಹೆಸರು ಹೇಳಿ. ಯಾವ ಊರ್ಮಾ ನಿಮ್ದು? ಮಾತಾಡ್ತೇನೆ ಸರ್. ಯಾವುದ್ರಿ? HKS ಬಾಯ್ಸ್ ಹೈಸ್ಕೂಲ್ ಕರ್ನಾಟಕ ಶಿಕ್ಷಣ ಸಂಸ್ಥೆ. ಹಾಂ, ಈಗ ಅದಕ್ಕೆ ಈಗ ಏನು ಅಂತಂದರೆ ನೋಡ್ರಿ, ಮಾದರಿ ಉತ್ತರ ಪತ್ರಿಕೆಗಳು ಅಂದರೆ ಮಾದರಿಯಾಗಿ ಇಂಥವು ಪ್ರಶ್ನೆಗೆ ಇಂಥ ಉತ್ತರಗಳು ಬರುತ್ತೆ ಅಂತ ಹೇಳಿರ್ತಾರೆ. ಸೊ ಅದರಲ್ಲಿ 1-2 ಪಾಯಿಂಟ್ಸ್ಗಳನ್ನ ನೀವು ಈಗ ಪಠ್ಯಪುಸ್ತಕ ಇರ್ತದೆ ಮತ್ತು ನಮಗೇನು ರಿವಿಷನ್ ಮಾಡಿಸಿರ್ತಾರೆ ಕ್ಲಾಸ್ ರೂಮಲ್ಲಿ, ಸೊ ಅಂಥದ್ದು ಇರ್ತದೆ. ಈಗ ಪ್ರಿಪ್ರೇಟ್ರಿ 3ಯಲ್ಲಿ ಅಂತೂ ಯಾವುದೂ ಆ ಥರ ಆಗಿಲ್ಲ. ಇಲ್ರಿ ಮೇಡಮ್, ಅದು ಸತ್ಯಂ ಪ್ರಿಯಂ ಪ್ರಿಯ ಆನ್ಸರ್ ಇಲ್ರಿ. ಅದ್ರ ಒಳಗೆ ಹಂಗೆ ತರವೇ ಗುರುದ ಹಂಗೆ ಬರ್ದಿದಾವ್ರಿ. ಅಂದ್ರೆ ಆನ್ಸರ್ ಕೀನಾಗ ಬೇರೆದ ಆನ್ಸರ್ ಬಂದಿದ್ರಿ, ಅದಕ್ಕೆ ಆನ್ಯುವಲ್ದಾಗ ಬಿ ಕಟ್ ಆಗ್ತದ ಏನತ್ತ? ಇಲ್ಲ, ಆ ಥರ ಏನಾಗೋದಿಲ್ಲ. ನೀವು ಇನ್ನೊಂದು ಸತಿ ಟೆಕ್ಸ್ಟ್ ಬುಕ್ಕು ಮತ್ತು ವಿಷಯ ಶಿಕ್ಷಕರು ನಿಮ್ಮ ಸ್ಕೂಲಲ್ಲಿದ್ದಾರೆ ಅವ್ರ ಜೊತೆ ಇನ್ನೊಂದು ಸತಿ ಚರ್ಚೆ ಮಾಡಿ ಸರ್. ನಿಮ್ಮ ಟೀಚರ್ ಜೊತೆ ಒಮ್ಮೆ ಮಾತಾಡಿಮ್ಮ. ಆ ಟೀಚರ್ ಜೊತೆ ಮಾತಾಡಿ ಅವ್ರದ್ದೆಲ್ಲ ಹೇಳ್ಕೊಡ್ತಾರೆ. ಈಗ ಇನ್ನೂ ಕಾಲಾವಕಾಶ ಇದೆ. ದಿನ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ಗಳು ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಟೀಚರ್ಸ್, ಸಬ್ಜೆಕ್ಟ್ ಟೀಚರ್ ಯಾರಿದ್ದಾರೆ, ವಿಷಯ ಶಿಕ್ಷಕರು ಯಾರಿದ್ದಾರೆ, ಅವ್ರ ಜೊತೆ ನೀವು ಮಾತಾಡಿ. ಹಲೋ. ಹಲೋ. ಹಲೋ, ಹೇಳಿ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ಯಾದಗಿರಿ ಜಿಲ್ಲೆ ಸುರ್ಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ರಾಘವೇಂದ್ರ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ DC ಮೇಡಮ್ ಮತ್ತು ZPC ಅವರಿಗೆ. ಹೇಳಿ ಹೇಳಿ. ಈ ಪರೀಕ್ಷೆಗೆ ತಯಾರಿ ಮಾಡೋ ವಿಧಾನ ಸಮಯ ಹೇಗೆ ನಾವು ನಿರ್ವಹಣೆ ಮಾಡ್ಕೋಬೇಕು, ಒತ್ತಡ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು, ಉತ್ತಮ ಫಲಿತಾಂಶ ಪಡೆಯಬೇಕಂದ್ರೆ ತಮ್ಮ ಸಲಹೆ ಮೇಡಮ್ ಅವ್ರು. ಸರ್ ಭವರ್ ಸಿಂಗ್ ಸರ್ ಕೇಳಿ. ನಮಸ್ಕಾರ, ನಾನು CO ಮಾತಾಡ್ತಾ ಇದ್ದೀನಿ. ಈಗ ತಾವು ಪರೀಕ್ಷೆದು ಒತ್ತಡ ಬಗ್ಗೆ ಹೇಳಿದಿರಿ, ಯಾವ ಥರ ನಾವು ಮಾನಸಿಕ ಒತ್ತಡ ಇರುತ್ತೆ, ಯಾವ ಥರ ಅದನ್ನು ನಾವು ಹ್ಯಾಂಡಲ್ ಮಾಡಬೇಕು ಅಂತ ಕೇಳಿದಿರಿ. ನಿಜವಾಗ್ಲೂ ನಾವು ಕೂಡ ಇವತ್ತಿಂದ ಒಂದು 20 ವರ್ಷದಿಂದ ನಾವು ಕೂಡ 10ನೇ ತರಗತಿಲಿದ್ದೆ ಅವಾಗ. ಸೊ ಈಗ ಎಕ್ಸಾಮ್ದು ಭಯ ಇರುತ್ತೆ, ಆದರೆ ಒಂದು ಪ್ರಿಪ್ರೇಷನ್ ಚೆನ್ನಾಗಿದ್ದರೆ ಯಾವುದೇ ಭಯ ಇರೋದು ಅವಶ್ಯಕತೆ ಇಲ್ಲ. ಇನ್ನೊಂದು ವಿಷಯ ಯಾಕೆ ಭಯ ಇರುತ್ತೆ ಅಂದರೆ, ಪೇಪರ್ ಯಾವ ಥರ ಇರುತ್ತೆ, ಯಾವ ಥರ ಕಾಣುತ್ತೆ, ಯಾವ ಕ್ವೆಶನ್ ಅಂದರೆ ಯಾವ ಥರದ್ದು ಕ್ವೆಶನ್ ಎಲ್ಲಿ ಹೇಗೆ ಬರುತ್ತೆ ಅಂತ ಅದು ಭಯ ಇರುತ್ತೆ. ಅಂದರೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಜಾಸ್ತಿ ಇದ್ದಾಗ ಸ್ವಲ್ಪ ಭಯ ಇರುತ್ತೆ. ಆದರೆ ಈಗ ಸರ್ಕಾರ ವತಿಯಿಂದ ಸಾಕಷ್ಟು ನಾವು ಎಕ್ಸಾಮ್ಸ್ ಮಾಡಿದ್ದೀವಿ, ಮಾಡೆಲ್ ಕ್ವೆಶನ್ ಪೇಪರ್ ಕೂಡ ಬಿಟ್ಟಿದ್ದೀವಿ, ಬ್ಲೂ ಪ್ರಿಂಟ್ ಕೂಡ ಹೇಳಿದ್ದೀವಿ ಈ ಥರ ಪೇಪರ್ ಬರುತ್ತೆ ಅಂತ. ಸೊ ಆ ಪ್ರಕಾರ ನನ್ನ ಪ್ರಕಾರ ಆ ಮಕ್ಕಳು ಸ್ವಲ್ಪ ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ ನೋಡಿದರೆ ಬಹುಶಃ ಸಾಕಷ್ಟು ಅವರಿಗೆ ರಿಲೀಫ್ ಸಿಗುತ್ತೆ. ಇನ್ನೊಂದು ಹೇಳ್ತಾ ಇದ್ದೀರಿ ರಿವಿಷನ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಯಾಕೆಂದರೆ ಈಗ ನೀವು ಟೈಮ್ ಟೇಬಲ್ ನೋಡಿದರೆ ಬಹುಶಃ ಪ್ರತಿಯೊಂದು ಪೇಪರ್ ಮುಂಚೆ ಒಂದು 2-3 ದಿವಸ ರಜೆ ಇದ್ದೇ ಇರುತ್ತೆ. ಈಗ ಇಂಗ್ಲೀಷ್ ಪೇಪರ್ನಲ್ಲಿ 4 ದಿವಸ ರಜೆ ಇದೆ. ಸೊ ಆ ಟೈಮ್ ಟೇಬಲ್ ಕೂಡ ನೋಡಿಕೊಂಡು ನೀವು ಪ್ಲಾನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಪೇಪರ್ನಲ್ಲಿ ನಿಮಗೆ ಕೆಲವೊಂದು ಟಾಪಿಕ್ ವೀಕ್ ಇರುತ್ತೆ, ಈಗ ಟೈಮ್ ಇಲ್ಲ ಅಂದರೆ ಕೂಡ ಆವಾಗ ಕೂಡ ನೀವು ರಿವೈಸ್ ಮಾಡ್ಬೋದು. ಸೊ ಇದು ಎಲ್ಲ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಕೂಡ ನಾವು ನೋಡಬೇಕಾಗತ್ತೆ. ಒತ್ತಡ ಇರುತ್ತೆ, ಆದರೆ ನಾವು ಹೆಲ್ತದು ಕೂಡ ಈ ಟೈಮಲ್ಲಿ ಸರಿಯಾಗಿ ನೋಡಬೇಕು. ನಿದ್ರೆ ಕೂಡ ಚೆನ್ನಾಗಿ ಮಾಡಬೇಕಾಗತ್ತೆ, ರೈಟಿಂಗ್ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು. ಇನ್ನೊಂದು ವಿಷಯ ಹೇಳ್ತೀವಿ, ಈಗ ಎಕ್ಸಾಮ್ ಪೇಪರ್ನಲ್ಲಿ ಪೇಪರ್ ಎದುರುಗಡೆ ಬಂದಾಗ ಭಯ ಪಡೋದು ಅವಶ್ಯಕತೆ ಇಲ್ಲ. ಬಹುಶಃ ನಾವು ಫಸ್ಟ್ ಕ್ವೆಶನ್ ಏನು ನೋಡ್ತೀವಿ ಟಫ್ ಇರ್ಬೋದು, ಆದರೆ ಉಳಿದೆಲ್ಲ ಕ್ವೆಶನ್ ಕೆಲವೊಂದು ಈಸಿ ಇರ್ತವೆ. ಹಾಗಾಗಿ ಪೂರ್ತಿ ಪೇಪರ್ ನೋಡಿಕೊಂಡು ಯಾವ ಕ್ವೆಶನ್ ನಮಗೆ ಚೆನ್ನಾಗಿ ಬರುತ್ತೆ, ಬೆಸ್ಟ್ ನಾವು ಯಾವ ಅಟೆಂಪ್ಟ್ ಮಾಡ್ಬೋದು ಅದನ್ನು ಆಯ್ಕೆ ಮಾಡಿ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ.
ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋದರೆ ಆಟೋಮೆಟಿಕ್ ಆಗಿ ಅದು ಮೆಂಟಲ್ ಒಂದು ರಿಲೀಫ್ ಆಗುತ್ತೆ, ಸೆಟಲ್ಮೆಂಟ್ ಆಗುತ್ತೆ ಮತ್ತು ಆರಾಮಾಗಿ ನೀವು ಉಳಿದ ಕ್ವಶನ್ ಕೂಡ ಅಟೆಂಪ್ಟ್ ಮಾಡ್ಬೋದು. ಕೆಲವೊಂದು ಸಲ ಪ್ರಶ್ನೆ ಉತ್ತರ ಮೊದಲೇ ಗೊತ್ತಿರಲ್ಲ, ಆದರೆ ಸ್ವಲ್ಪ ಟೈಮ್ ನಾವು ಸ್ಪೆಂಡ್ ಮಾಡಿದ ನಂತರ ನಮಗೆ ಸ್ವಲ್ಪ ನೆನಪಿಗೆ ಬರುತ್ತೆ. ಸೊ ಹಾಗಾಗಿ ಮಾನಸಿಕ ಒತ್ತಡದ ಭಯ ಇರಬಾರ್ದು, ನಾವು ಇದನ್ನು ಕಾಮಾಗಿ ಹ್ಯಾಂಡಲ್ ಮಾಡ್ಬೋದು. ರಾಘವೇಂದ್ರ ಅವರೇ, ಅವ್ರ ಕರೆ ಕಟ್ಟಾಗಿದೆ, ಮುಂದಿನ ಕರೆ ತಗೊಳ್ಳೋಣ. ಹಲೋ 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 ನಮಸ್ತೆ. ನಮಸ್ಕಾರ. ಹಲೋ ನಮಸ್ಕಾರ ಸರ್. ಹಾಂ ಹೇಳಿ, ಯಾರು ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ಸರ್ ನಾವು ಚಿತ್ತಾಪುರ ತಾಲೂಕಾ ಬಂಕಲ್ಗದಿಂದ ಶಾಂತಕುಮಾರ್ ರೆಡ್ಡಿ ಅಂತ ಮಾತಾಡೋದು. ಹಾಂ ರೆಡ್ಡಿ ಅವರ ಪ್ರಶ್ನೆ ಕೇಳಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮಸ್ಕಾರಗಳು. ಹಾಂ ಹೇಳಿ, ಪ್ರಶ್ನೆ ಕೇಳ್ತಿದ್ರಿ. ಮೇಡಮ್ ಅವರೇ, ಈ SLC ಎಕ್ಸಾಮ್ ಅಲ್ಲಿ ಬ್ಲೈಂಡ್ ವಿದ್ಯಾರ್ಥಿಗಳಿಗೋಸ್ಕರ ಈ ವರ್ಷ ಏನಾದ್ರು ಹೊಸ ಯೋಜನೆಗಳು ಏನಾದ್ರು ಕೊಟ್ಟಿದ್ರಾ ಮೇಡಮ್? ಅಂಧ ವಿದ್ಯಾರ್ಥಿಗಳಿಗಾಗಿ ಏನಾದರೂ ವಿಶೇಷ? ನಮಸ್ಕಾರ ಶಾಂತಕುಮಾರ್ ಅವರೇ. ಈಗ ಪ್ರತಿ ವರ್ಷ ರೀತಿ ನಮ್ಮ ಯಾರು ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವ್ರಿಗೆ ಸಹಾಯ ಬೇಕಾಗಿರೋರಿಗೆ ಅವ್ರಿಗೆ ಒಬ್ಬ ಅಸಿಸ್ಟೆಂಟ್ ಈಗಾಗಲೇ ನೇಮಕಾತಿ ಮಾಡ್ತೀವಿ. ಈಗಾಗಲೇ ಯಾರು ಅಂತಲೂ ಹೇಳಿರ್ತಾರೆ. ನೀವು ಮುಂಚಿತವಾಗಿಯೇ ಕೇಂದ್ರ ಎಲ್ಲಿದೆ ನಾವು ಪ್ರಯತ್ನ ಮಾಡ್ತೀವಿ ಗ್ರೌಂಡ್ ಫ್ಲೋರಲ್ಲಿನೇ ಇರೋ ರೀತಿ ಕೊಠಡಿ ಪ್ರತ್ಯೇಕವಾಗಿ ಅಂಗವಿಕಲರ ವಿದ್ಯಾರ್ಥಿಗಳಿಗೆ ನಾವು ವಿಶೇಷವಾಗಿ ಇಟ್ಕೊಂಡಿರ್ತೀವಿ. ಯಾರಿಗೆ ಅಸಿಸ್ಟೆನ್ಸ್ ಬೇಕೋ ಅವ್ರಿಗೆ ಅಸಿಸ್ಟೆನ್ಸ್ ಅಪ್ಲೈ ಮಾಡಿರಬೇಕು. ಅವರು ಅಪ್ಲೈ ಮಾಡಿರೋರಿಗೆ ಈಗಾಗಲೇ ನೇಮಕಾತಿ ಸಹ ಆಗಿದೆ. ಈಗಾಗಲೇ ತಮಗೆ ಏನಾದರೂ ಪ್ರತ್ಯೇಕವಾಗಿ ಯಾವುದಾದ್ರೂ ರೀತಿ ಡೌಟ್ ಇದೆ ಅಂದರೆ ನೀವು ನಿಮ್ಮ BOಗೆ ಸಂಪರ್ಕಿಸಬಹುದು, ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ. ಜೊತೆಗೆ ಒಂದೆರಡು ಮಾತು ನಾವು ಎಲ್ಲ ವಿದ್ಯಾರ್ಥಿನವರ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ CO ಅವರು ಮಾತಾಡುವಾಗ ಹೇಳಿದರು, ನಾವು ಮುಂಚಿತವಾಗಿ ಪ್ರಿಪೇರ್ ಆಗಿ ಹೋಗ್ತೀವಿ ಎಕ್ಸಾಮಿನೇಷನ್ಗೆ ಅಂದರೆ ಡೆಫಿನೆಟ್ಲಿ ಭಯ ಅನಿಸೋದಿಲ್ಲ. ಒಂದು ರೀತಿ ಕಂಫರ್ಟಬಲ್ ಎನ್ವೈರನ್ಮೆಂಟಲ್ಲಿ ನಾವು ಬರೀಬಹುದು. ಎಲ್ಲ ವಿದ್ಯಾರ್ಥಿನವರಿಗೆ ಮತ್ತು ಅವ್ರ ಪೋಷಕರಿಗೆ ಒಂದೆರಡು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಎಕ್ಸಾಮಿನೇಷನ್ ಕೇಂದ್ರ ಎಲ್ಲಿದೆ ಅಂತ ಮುಂಚಿತವಾಗಿ ಗುರುತಿಸಿ ಎಷ್ಟು ಹೊತ್ತಾಗತ್ತೆ ಮನೆಯಿಂದ ಶಾಲೆಗೆ ಹೋಗೋವರೆಗೆ. ಯಾಕೆಂದರೆ ಎಕ್ಸಾಮಿನೇಷನ್ಗೆ 3 ತಾಸು ಮಾತ್ರ ಇರೋದು. ಲೇಟ್ ಬರ್ತೀರಾ ಅಂದರೆ ಕೇಂದ್ರ ಒಳಗಡೆ ಅಲೌ ಮಾಡೋದಿಲ್ಲ. ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಮುಂಚಿತವಾಗಿ ಕೇಂದ್ರ ಎಲ್ಲಿದೆ, ಯಾವ ಕೊಠಡಿಯಲ್ಲಿ ನಿಮ್ಮ ಕೂತ್ಕೊಳ್ಳೋದು ವ್ಯವಸ್ಥೆ ಇರುತ್ತೆ, ಒಂದ್ಸತಿ ಆಸನ ಎಲ್ಲಿ ಮಾಡಬೇಕು ನೀವು ಒಂದು 2 ದಿವಸ ಮುಂಚೆವಾಗಿಯೇ ಹೋಗಿ ಅಲ್ಲಿ ನೋಡಿ ಸಂಬಂಧಪಟ್ಟ ಸೆಂಟರ್ ಚೀಫ್ಗೆ ಒಂದ್ಸತಿ ಮಾತಾಡಿ ಬರ್ತೀರಾ ಅಂದರೆ ಅನುಕೂಲ ಆಗುತ್ತೆ. ಎರಡನೇದು, ಈಗ ಪೆನ್ ಇರಬಹುದು, ಪೆನ್ಸಿಲ್ ಇರಬಹುದು, ಸ್ಕೇಲ್ ಇರಬಹುದು, ಜಾಮೆಟ್ರಿ ಬಾಕ್ಸ್ ಇರಬಹುದು, ನೀರಿಂದು ಬಾಟಲ್ ಇರಬಹುದು, ಇದೆಲ್ಲ ಬೇಸಿಕ್ಸ್ ಎಲ್ಲರೂ ಕ್ಯಾರಿ ಮಾಡಿ ಹೋಗಲೇಬೇಕು ಕೇಂದ್ರಕ್ಕೆ. ಮುಂಚಿತವಾಗಿಯೇ ಇದೆಲ್ಲ ತಯಾರಿ ಮಾಡಿ ಇಟ್ಕೊಂಡಿರ್ತೀರಾ ಅಂದರೆ ಒಂದು ಚೆಕ್ ಲಿಸ್ಟ್ ಥರ ಇದೆಲ್ಲ ಇರಬೇಕು ನನ್ನ ಕಡೆ, ನಾವು ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಒಂದು ಮುಂಚಿತವಾಗಿ ನೋಡ್ತೀರಾ ಅಂದರೆ ಬಹಳ ಅನುಕೂಲ ಆಗುತ್ತೆ ಎಕ್ಸಾಮಿನೇಷನ್ ದಿನ. ಜೊತೆಗೆ ಯಾವುದು ರೀತಿ ಎಲೆಕ್ಟ್ರಾನಿಕ್ ವಸ್ತುಗಳು ಕೇಂದ್ರದಲ್ಲಿ ಅಲೌ ಮಾಡಂಗಿಲ್ಲ. ಅಲ್ಲಿ ಅಲೌನೇ ಮಾಡೋದಿಲ್ಲ ಅಂದರೆ ಪ್ರಾಬ್ಲಮ್ ಏನಾಗುತ್ತೆ, ಯಾರಾದರೂ ಮೊಬೈಲ್ ಎತ್ಕೊಂಡು ಹೋಗ್ತಾರೆ, ಯಾವುದಾದ್ರೂ ಎಲೆಕ್ಟ್ರಾನಿಕ್ ಡಿವೈಸ್ ಎತ್ಕೊಂಡು ಹೋಗ್ತಾರೆ ಅಂದರೆ ಬಹಳಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಮುಂಚಿತವಾಗಿಯೇ ಪೋಷಕರು ಯಾರಿದ್ದಾರೆ ಅವ್ರಿಗೆ ಕೊಟ್ಬಿಡೋದು, ಅವ್ರ ಕಡೆಯಿಂದ ಈಸ್ಕೊಂಡು ಒಳಗಡೆ ಹೋಗೋದು ಅವಕಾಶ ಇರೋದಿಲ್ಲ ಅಂತ ಮುಂಚಿತವಾಗಿ ಕೊಟ್ಬಿಡ್ತೀರ ಅಂದರೆ ಅನುಕೂಲ ಆಗುತ್ತೆ. ಜೊತೆಗೆ 2 ಮಾತು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ CO ಅವರಾಗಲಿ DDP ಅವರಾಗಲಿ ಹೇಳಿದ್ದಾರೆ. ನೀವು ನಿಮ್ಮ ಎಕ್ಸಾಮ್ಗೆ ಹೋಗುವ ಮುಂಚೆ ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟು ಹೋಗಬೇಕು. ಹೆಲ್ತ್ ಬಗ್ಗೆ ನಾವು ಫೋಕಸ್ ಮಾಡಬೇಕು. ಯಾಕೆಂದರೆ ಬಹಳಷ್ಟು ಸಮಯನ ನಾವು ನೋಡಿದ್ದೀವಿ, ಟಾಪರ್ಸ್ ಇರ್ತಾರೆ, ಅವರು ಬಹಳ ಚೆನ್ನಾಗಿ ಓದ್ಕೊಳ್ಳೋರು ಇರ್ತಾರೆ, ಅವರು ಆರೋಗ್ಯ ಬಗ್ಗೆ ಫೋಕಸ್ ಮಾಡದೇ ಇದ್ದಲ್ಲಿ ಜ್ವರ ಏನಾದರೂ ಬಂದುಬಿಡತ್ತೆ, ಕೆಮ್ಮು ಏನಾದರೂ ಬಂದುಬಿಟ್ಟು ಅವರು ಸರಿಯಾಗಿ ರಿವಿಷನ್ ಮಾಡದೆ ಒಂಥರ ಸಂಪೂರ್ಣವಾಗಿ ಆ ಎಕ್ಸಾಮಲ್ಲಿ ವಿಲೀನ್ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಅವರ ಎಕ್ಸಾಮಿನೇಷನ್ ಪರ್ಫಾರ್ಮೆನ್ಸ್ನೂ ಎಫೆಕ್ಟ್ ಆಗಿ ಅಂಕಗಳು ಕಡಿಮೆ ಬರೋದು ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಲ್ತ್ ಬಗ್ಗೆನೂ ಫೋಕಸ್ ಇರಬೇಕು, ರೆಸ್ಟು ಮಾಡಿ ಹೋಗಬೇಕು, ಟೆನ್ಷನ್ ತಗೊಳ್ಬಾರ್ದು. ಒಂದು ಪರೀಕ್ಷೆಯನ್ನು ಒಂದು ಹಬ್ಬ ಥರ ಖುಷಿಯಿಂದ ಹೋಗ್ತೀರಾ ಅಂದರೆ, ಯಾಕೆಂದರೆ ಇಡೀ ಸರ್ಕಾರದ ಮೆಕ್ಯಾನಿಸಮ್ ಈ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದ್ರಲ್ಲಿ ಬಹಳಷ್ಟು ಎಫರ್ಟ್ಸ್ ಹಾಕಿದ್ದಾರೆ. 141 ಕೇಂದ್ರಗಳಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. 53 ಮಾರ್ಗಗಳು ನಾವು ಎಕ್ಸಾಮ್ ರೂಟ್ ಪೇಪರ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಅಲ್ಲಿ ಸೆಂಟರ್ ಚೀಫ್ಸ್ ಇರಬಹುದು, ಇನ್ವಿಜಿಲೇಟರ್ಸ್ ಇರಬಹುದು, ಯಾರ್ಯಾರು ನೋಡಲ್ ಆಫೀಸರ್ಸ್, ಫ್ಲೈಯಿಂಗ್ ಸ್ಕ್ವಾಡ್ಸ್, ಮೇಲ್ವಿಚಾರಣೆ ಮಾಡೋರು ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರದ್ದು ನೇಮಕಾತಿಯಾಗಿ ಅವ್ರ ಜೊತೆ ಮೀಟಿಂಗ್ ಸಹ ಆಗಿ ಹೋಗಿದೆ. ವಿ ಆರ್ ಆಲ್ ಇಕ್ವಿಪ್ಡ್, ಎಲ್ಲ ಅರೇಂಜ್ಮೆಂಟ್ ಆಗಿದೆ. ನಾವು ಈಗ ಸ್ಟೂಡೆಂಟ್ಸ್ ಬಹಳ ಒಂದು ಕಾಮ್ ಮೈಂಡಲ್ಲಿ ಹೋಗಿ ಭಾಳ ಹುಮ್ಮಸ್ಸಿಂದ ಅವರು ಬರೆದು ಬರ್ತಾರೆ ಅಂದರೆ ಡೆಫಿನೆಟ್ಲಿ ದ ರಿಸಲ್ಟ್ಸ್ ವಿಲ್ ಇಂಪ್ರೂವ್. ಥ್ಯಾಂಕ್ ಯು ಶಾಂತಕುಮಾರ್ ಅವರೇ. ಮುಂದೆ ಒಂದು ಕರೆ. ಹಲೋ 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 ನಮಸ್ತೆ. ನಮಸ್ತೆ ಸರ್. ಹೇಳಿ, ಯಾರು ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ನಾನು ಆಳಂದ್ ತಾಲೂಕಾ GHS ಚಿತ್ಲಿಯಿಂದ ಮಾತಾಡ್ತೀನಿ. ಹೆಸರು ಹೇಳಮ್ಮ. ಸ್ವಾತಿ. ಸ್ವಾತಿ, ಪ್ರಶ್ನೆ ಕೇಳಮ್ಮ.
ನಮ್ಗೆ ಎಲ್ಲ LBA ಸಾಲ್ವ್ ಮಾಡಿದ್ರು ಅದ್ರಂದೇ ಬರ್ತಾವ ಅಂತ ಹೇಳ್ಯಾರಿ. ಅದ್ರ ಸೈನ್ಸ್ ಮತ್ತು ಸೋಷಿಯಲ್ ಔಟ್ ಆಫ್ ಸಿಲೆಬಸ್ ದಿಂದ ಕ್ವಶನ್ ಬಂದವ್ರಿ. ಇವು LBAದಲ್ಲಿಂದನೇ ಬಂದಿರ್ತಾವ, ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಇರ್ತವೆ. ಅಪ್ಲೈಡ್ ಅಂತಂದರೆ ನಿಮ್ಗೆ ನೇರವಾಗಿ ಕೇಳ್ದೇ ಅದನ್ನು ಬೇರೆ ರೀತಿ ಉತ್ತರಿಸ್ಲಿಕ್ಕೆ ಬರೋ ರೀತಿಯಲ್ಲಿ ಕ್ವಶನ್ಸನ್ನ ಕೇಳಿರ್ತಾರೆ. ಔಟ್ ಆಫ್ ಸಿಲೆಬಸ್ ಬರಲ್ಲ, LBAದಂದೇ ಕೊಟ್ಟಿರ್ತಾರೆ. ನೀವು ಅದನ್ನು ಸ್ವಲ್ಪ ಪುನರಾವರ್ತನೆ ಮಾಡಿಕೊಂಡು ಮತ್ತೊಂದು ಸತಿ ನಿಮ್ಮ ಟೀಚರ್ ಜೊತೆ ಕರೆಕ್ಷನ್ಸ್ ಮಾಡ್ಕೊಂಡು ಮಾಡಿ, ಅದು ಅಂದರೆ ನೀವು ಅದನ್ನು ನಿಮ್ಮ ಒಂದು ಕೌಶಲ್ಯವನ್ನು ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳಿಕ್ಕೆ ಆ ಥರ ಕ್ವಶನ್ಸ್ ಕೇಳಿರ್ತಾರಮ್ಮ. ಹಲೋ ಸ್ವಾತಿ, ಹಲೋ. ಕರೆ ಕಟ್ಟಾಗಿದೆ ಅನಿಸುತ್ತೆ. ಮತ್ತೊಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ, ನಮಸ್ಕಾರ. ಹೇಳಿ, ಯಾರು? ಸರ್ ನಮಸ್ಕಾರ ಸರ್. ನಮಗೊಂದು ಡೌಟ್ ಇತ್ತು ಸರ್ SSLC ಎಕ್ಸಾಮ್ ಬಗ್ಗೆ. ತಮ್ಮ ಪ್ರಶ್ನೆ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ರು? ಫಸ್ಟ್ ಸರ್ ನಾವು ಇಲ್ಲಿ ಮಹಾಗಾವ್ ಸರ್. ನನ್ನ ಹೆಸರು ರಾಜಶೇಖರ್ ಹಿರೇಮಠ ಅಂತ ಹೇಳಿ ಸರ್. ರಾಜಶೇಖರ್ ಅವರು ಪ್ರಶ್ನೆ ಕೇಳಿ. ಸರ್ ಇದು ಈಗ ಹೋದವ್ರು ಸರ್ 10ನೇ ಕ್ಲಾಸ್ ಎಕ್ಸಾಮ್ ಫೇಲ್ ಆಗಿರ್ತಾರ ಮಕ್ಕಳಿಗೆ ಸರ್, ಅವ್ರಿಗೆ ಆಂತರಿಕ ಅಂಕ ಈ ವರ್ಷ ಪ್ಲಸ್ ಆಗ್ತದೆ ಆಗಲ್ಲ? ಹೋದ ವರ್ಷ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಂಕ ಕೊಟ್ಟಿರ್ತಾರೆ, ಅದಕ್ಕೆ ಈ ವರ್ಷದ್ದು ಅದು ಇರೋದಿಲ್ಲ. ಅಂದ್ರೆ ಈ ಹೋದವ್ರು ಫೇಲ್ ಆದವ್ರಿಗೆ ಈ ವರ್ಷ ಹೋದವ್ರು ಕೊಟ್ಟಿದ್ದ ಅಂಕ ಯಾರು ಪ್ಲಸ್ ಮಾಡಿ ರಿಸಲ್ಟ್ ಬರ್ತದಲ್ಲ ಮೇಡಮ್? ಇಲ್ಲ ಸರ್, ಈಗ ಅಂದ್ರೆ ಪ್ರಶ್ನೆ ಈಗ ಏನು ಎನ್ಯುವಲ್ ಎಕ್ಸಾಮ್ ಬರೀತಾರೆ ಅಂಥವ್ರಿಗೆ ಹೋದ ವರ್ಷದ್ದೇ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಈ ವರ್ಷಕ್ಕೆ ಆಂತರಿಕ ಅಂಕ ಕನ್ಸಿಡರೇಷನ್ ಬರುವುದಿಲ್ಲ. ಅಂದ್ರೆ ಹೋದ ವರ್ಷದ ಮಕ್ಕಳಿಗೆ ಆಂತರಿಕ ಅಂಕ ಆ್ಯಡ್ ಆಗಲ್ರಿ ಮೇಡಮ್? ಅಲ್ಲಲ್ಲ, ಅಂದ್ರೆ ಇಂಟರ್ನಲ್ ಮಾರ್ಕ್ಸು ಈ ವರ್ಷ ಕೊಡಲ್ಲ, ಹೋದ ವರ್ಷದ ಇರ್ತದೆ ಅಷ್ಟೇ. ಅದೇ ಹೋದ ವರ್ಷದ ಈ ವರ್ಷ ರಿಸಲ್ಟ್ಗೆ ಸೇರುತ್ತಾರ. ಈಗ ರಾಜಶೇಖರ್ ಅವರೇ, ರಿಪೀಟರ್ಸ್ ಯಾರಿದ್ದಾರೆ ಅವ್ರು ಮತ್ತೊಮ್ಮೆ ಅಪ್ಲೈ ಮಾಡಬೇಕು. ರಿಟನ್ ಎಕ್ಸಾಮಿನೇಷನ್ ಈ ವರ್ಷದ್ದು ಅಂಕಗಳು ಪರಿಗಣಿಸ್ತಾರೆ. ಇಂಟರ್ನಲ್ ಮಾರ್ಕ್ಸ್ ಹಿಂದಿನ ವರ್ಷದೇ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸರಿ ಮೇಡಮ್, ಲಿಖಿತ್ತು ಈ ವರ್ಷದ್ದು, ಇಂಟರ್ನಲ್ ಲಾಸ್ಟ್ ಇಯರ್ದು. ಬಟ್ ರಿಪೀಟರ್ಸ್ ಅವರೆಲ್ಲ ಅಪ್ಲೈ ಮಾಡಿರ್ಬೇಕು. ಒಳ್ಳೆಯದು ರಾಜಶೇಖರ್ ಅವರೇ. ಮುಂದಿನ ಒಂದು ಕರೆ. ಹಲೋ ಮೇಡಮ್, ಈಗ ಈ ಪರೀಕ್ಷೆ ಹತ್ರ ಬಂದಂಗೆಲ್ಲ ಮಕ್ಕಳಿಗೆ ಒಂದು ಹಲೋ 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 ಈಗ ಪರೀಕ್ಷೆ ಹತ್ರ ಬಂದಂಗೆಲ್ಲ ಮಕ್ಕಳಿಗೆ ಆತಂಕ ಜಾಸ್ತಿ ಆಗುತ್ತೆ. ಕೆಲವರು ತಾವು ಆಗಲೇ ಹೇಳಿದ್ರಿ, ಎಲ್ಲ ಮೇಡಮರು ಹೇಳಿದ್ರು ಪರೀಕ್ಷೆಗೆ ಭಯಪಟ್ಟು ಪರೀಕ್ಷೆಗೆ ಹೋಗಬೇಡಿ, ಹಬ್ಬ ಥರ ಆಚರಣೆ ಮಾಡಿ ಆ ಥರ ನೀವು ಎಕ್ಸಾಮ್ ಬರೀಬೇಕು ಅಂತಂತೇಳಿ. ಇದರಲ್ಲಿ ಮಕ್ಕಳ ಆತಂಕ ಜೊತೆಗೆ ಪೇರೆಂಟ್ಸ್ದು ಅಂದರೆ ಪಾಲಕರು ಪೋಷಕರ ಒತ್ತಡ ಜಾಸ್ತಿ ಇರುತ್ತೆ. ನೀನು ಇಷ್ಟೇ ಮಾರ್ಕ್ಸ್ ತೊಗೋಬೇಕು, ಇಷ್ಟು ಪರ್ಸೆಂಟೇಜ್ ಬರಬೇಕು, ಈ ಥರ ಒತ್ತಡ ಇರುತ್ತೆ. ಅಂಥ ಪಾಲಕರಿಗೆ ತಾವು ಏನು ಹೇಳ್ತೀರಾ ಮೇಡಮ್? ಸೊ ಪಾಲಕರದ್ದು ಕೂಡ ನಮ್ಮ ಮಕ್ಕಳದ್ದು ವಿದ್ಯಾರ್ಥಿಗಳು ಜೀವನದಲ್ಲಿ ಭಾಳ ದೊಡ್ಡ ಪಾತ್ರ ಇದೆ. ಈಗ ವಿದ್ಯಾರ್ಥಿ ಜೀವನದಲ್ಲಿ ಬರೀ ಸ್ಕೂಲ್ನಲ್ಲಿ ಒಂದು ಓದುವುದಕ್ಕೆ ಸೀಮಿತ ಅಲ್ಲ, ಅವ್ರದ್ದು ಲರ್ನಿಂಗ್ ಮನೆಯಲ್ಲಿ ಕೂಡ ಇರುತ್ತೆ. ತಮ್ಮ ಪ್ರಸಂಗ ಬರ್ತೀವಿ, ಆದರೆ ಅದಕ್ಕೆ ಮುಂಚೆ ಒಂದು ಏನಾಗುತ್ತೆ, ಮಕ್ಕಳು ಶಾಲೆಯಲ್ಲಿ ಓದ್ತಾರೆ, ಅಲ್ಲಿ ಒಳ್ಳೆ ನಾವು ವಾತಾವರಣ ಕೊಡ್ತೀವಿ, ಬೇಸಿಗೆ ಊಟ ಕೊಡ್ತೀವಿ, ಸ್ಪೋರ್ಟ್ಸ್ ಪೀರಿಯಡ್ ಇರುತ್ತೆ, ಎಲ್ಲ ಕ್ಲಾಸ್ ಇರ್ತವೆ, ಕಂಪ್ಯೂಟರ್ ಕ್ಲಾಸ್ ಇರ್ತವೆ. ಆದರೆ ಮನೆಗೆ ಬಂದ ನಂತರ ಮನೆಯಲ್ಲಿ ಯಾವ ಥರ ವಾತಾವರಣ ಇದೆ ಅದು ಕೂಡ ಬಹಳ ಮುಖ್ಯ ಪಾತ್ರ ಆಗುತ್ತೆ. ಹೌದಾ ಸರ್? ಹಾಗಾಗಿ ತಂದೆ ತಾಯಿ ಪೇರೆಂಟ್ಸ್ದು ಭಾಳ ದೊಡ್ಡ ಪಾತ್ರ ಇದೆ ಅವ್ರದ್ದು ಸ್ಟಡೀಸ್ನಲ್ಲಿ, ಪ್ರಿಪ್ರೇಷನಲ್ಲಿ. ಆದರೆ ಏನಾಗುತ್ತೆ, ಆ ತಂದೆ ತಾಯಿದು ಕನಸುಗಳನ್ನು ಅವರು ಮಕ್ಕಳ ಮೇಲೆ ಸುಮ್ಮನೆ ಪ್ರೆಷರ್ ಹಾಕೋದು ಬೇಡ. ಅಂದರೆ ನಾನು ಆವಾಗ 10ನೇ ತರಗತಿ ನಮ್ಮ ಮಾರ್ಕ್ಸ್ ಕಡೆ ಬಂದಿತ್ತು, ನನ್ನ ಕನಸು ಅಂದರೆ ನಮ್ಮ ಮಕ್ಕಳು ಮೆರಿಟ್ ಆಗಬೇಕು ಅಂತ. ಆ ಥರ ಕನಸು ಇರಬೇಕು. ಕನಸು ಇಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಕನಸು ಇರಬೇಕು. ಆದರೆ ಆ ಕನಸುಗಳನ್ನು ನಾವು ಯಾವ ಥರ ನೆನ್ಸ್ ಮಾಡಬೇಕು, ಯಾವ ಪ್ರೋಸೆಸ್ ಬಗ್ಗೆ ಫೋಕಸ್ ಮಾಡಬೇಕು. ಒತ್ತಡ ರಿಸಲ್ಟ್ ಬಗ್ಗೆ ಬೇಡ, ಪ್ರೋಸೆಸ್ ಬಗ್ಗೆ ಫೋಕಸ್ ಮಾಡಬೇಕು. ಈ ಚಾಪ್ಟರ್ ವೀಕ್ನೆಸ್ ಏನಿದೆ, ಅವ್ರದ್ದು ಟೈಮ್ ಟೇಬಲ್ ಸರಿಯಾಗಿ ಮಾಡಬೇಕು. ಮನೆಯಲ್ಲಿ ಅವರಿಗೆ ಓದೋದು ವಾತಾವರಣ ಕೊಡಬೇಕು ಕರೆಕ್ಟಾಗಿ. ಮನೇಲಿ ಏನಾಗುತ್ತೆ, ಕೆಲವೊಂದ್ಸಲ ನಾವು ಮಕ್ಕಳದ್ದು ಮಾನಸಿಕ ಸ್ಥಿತಿ ಬಗ್ಗೆ ಯೋಚನೆ ಮಾಡಲ್ಲ. ಮನೆಯಲ್ಲಿ ಬೇರೆ ಬೇರೆ ವಿಷಯಗಳು ಇರ್ತವೆ, ಬೇರೆ ಬೇರೆ ಗದ್ದಲಗಳು ಇರಬಹುದು, ಏನೇನಿರಬಹುದು. ಆ ಗದ್ದಲಗಳು ಇರಲಿ, ಆದರೆ ಮಕ್ಕಳ ಎದುರುಗಡೆ ಅದಕ್ಕೆ ಅವರು ಮಾನಸಿಕವಾಗಿ ಅವರಿಗೆ ಒತ್ತಡ ಇರ್ಬೋದು, ಅದ್ರ ಬಗ್ಗೆ ಅವಕಾಶ ಕೊಡಬಾರ್ದು. ಅವರಿಗೆ ಓದಕ್ಕೆ ಸರಿಯಾಗಿ ಸಮಯಾವಕಾಶ ಕೊಡಬೇಕು. ಒಂದು ಪ್ರಾಪರ್ ಲೈಟ್ ಇರ್ಬೋದು, ಟಿವಿ ಇಲ್ಲದೆ ವಾತಾವರಣ ಇರ್ಬೋದು, ಗದ್ದಲ ಇಲ್ಲದೆ ವಾತಾವರಣ ಇರ್ಬೋದು, ಅದು ಕೊಡಬೇಕಾಗತ್ತೆ. ಕೆಲವೊಂದು ಮನೇಲಿ ಅದು ಬಹುಶಃ ಸಾಧ್ಯ ಆಗಲ್ಲ. ಅದಕ್ಕಾಗಿ ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಂದು ಅರಿವು ಕೇಂದ್ರ ಕೂಡ ಇದೆ. ಹಾಗಾಗಿ ತಂದೆ ತಾಯಿ ಪೇರೆಂಟ್ಸ್ ಅವರಿಗೆ ನೀವು ಕಡ್ಡಾಯವಾಗಿ 80% ಮಾರ್ಕ್ಸ್ ತರಿಸಬೇಕು ಆ ಥರ ಹೇಳೋದು ಬದಲಾಗಿ ಅವ್ರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಬೇಕು.
ಅವ್ರದ್ದು ಒಬ್ಸರ್ವ್ ಮಾಡಬೇಕು, ಅವ್ರ ವೀಕ್ನೆಸ್ ಎಲ್ಲಿದೆ ಅಲ್ಲಿ ಅವರಿಗೆ ಸಹಾಯ ಮಾಡಬೇಕಾಗತ್ತೆ. ಅವರು ಕರೆಕ್ಟಾಗಿ ನಿದ್ರೆ ಮಾಡ್ತಾ ಇದ್ದಾರೆ ಇಲ್ವಾ, ಒಳ್ಳೆ ಕರೆಕ್ಟಾಗಿ ಊಟ ಕೊಡ್ತಾ ಇರಬೇಕು, ಎಕ್ಸಾಮಲ್ಲಿ ಯಾವ ಥರ ಹ್ಯಾಂಡಲ್ ಮಾಡಬೇಕು. ಕೆಲವೊಂದ್ಸಲ ಮಕ್ಕಳಿಗೆ ಒಂದು ಡೌಟ್ ಇರುತ್ತೆ, ಒಂದು ಸಂಶಯ ಇರುತ್ತೆ, ಒಂದು ಒತ್ತಡ ಇರುತ್ತೆ, ಅದು ಕೇಳಲ್ಲ. ಅವ್ರಿಗೆ ಕರೆಕ್ಟಾಗಿ ಕಂಫರ್ಟಬಲ್ ಎನ್ವೈರನ್ಮೆಂಟ್ ಕೊಟ್ಟು ಅವ್ರಿಗೆ ಕೇಳಿದ್ರೆ ಬಹುಶಃ ನಾವು ಕೂಡ ಅವ್ರ ಎಸ್ ಎ ಪೇರೆಂಟ್ಸ್ ಅವರಿಗೆ ಸಮಾಧಾನ ಮಾಡಬಹುದು. ಹಾಗಾಗಿ ನನ್ನ ಪ್ರಕಾರ ಪೇರೆಂಟ್ಸು ಭಾಳ ದೊಡ್ಡ ಒಂದು ವಿಷಯದ ಪಾತ್ರ ಇದೆ. ಹಾಗಾಗಿ ಆ ಪ್ರೋಸೆಸ್ ಬಗ್ಗೆ ಫೋಕಸ್ ಮಾಡಬೇಕು. ಟಾರ್ಗೆಟ್ ಬಗ್ಗೆ ಅನ್ನೆಸರಿ ಹೇಳೋದು ಬದಲಾಗಿ ಪ್ರೋಸೆಸ್ ಬಗ್ಗೆ ಮತ್ತು ಹೆಲ್ಪ್ ಮಾಡೋದು ಕೆಲಸ ಮಾಡಿದ್ರೆ ಬಹುಶಃ ಅನುಕೂಲ ಆಗುತ್ತೆ. ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ಹೇಳಿ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಅರುಣಾದೇವಿ ಅಂತ, ಸರ್ಕಾರಿ ಪ್ರೌಢಶಾಲೆ RMSA ಮಾಗೋನ್ ಕ್ರಾಸ್. ಪ್ರಶ್ನೆ ಕೇಳಮ್ಮ. ಚೆನ್ನಾಗಿ ಸ್ಕೋರಿಂಗ್ ಮಾಡಲು ಉಳಿದ ದಿನಗಳಲ್ಲಿ ಮುಂದೆಯೂ ಹೆಚ್ಚಿನ ಬರವಣಿಗೆ ಅಥವಾ ಪರೀಕ್ಷೆ ಬರೆಯುವುದು ಒಳಿತೋ ಅಥವಾ ಹೆಚ್ಚಿನ ಓದಿನಿಂದಲೇ ಪುನರಾವರ್ತನೆ ಒಳಿತೋ ಎನ್ನು? ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಏನು ಮಾಡ್ಬೇಕನ್ನೋದು ಅವ್ರ ಪ್ರಶ್ನೆ ಸರ್. ಅರುಣ ಅವರೇ, ನೀವು ರಿಪೀಟ್ ಮಾಡ್ತಾ ಇರಬೇಕು. ಸಿಲೆಬಸ್ ನೋಡಿ ಪ್ರತಿಯೊಬ್ಬರಿಗೆ ಒಂದೇ ಇರುತ್ತೆ. ಎಲ್ಲ 6 ಪೇಪರ್ದು ಸಿಲೆಬಸ್ ಎಲ್ಲರಿಗೆ ಒಂದೇ ರೀತಿ ಇರುತ್ತೆ. ನಮ್ಮದು ಪ್ರತಿಭೆ ಮೇಲೇನೂ ಡಿಪೆಂಡ್ ಆಗುತ್ತೆ. ಬಟ್ ಎಲ್ಲರೂ ಯಾರ್ಯಾರು ಪರಿಶ್ರಮ ಮಾಡ್ತಾರೆ, ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಯಾರು ಸರಿಯಾಗಿ ರಿವಿಷನ್ ಮಾಡ್ತಾರೆ, ಅವರು ದಿನದಲ್ಲಿ ಟೈಮ್ ಇರೋದು ಎಲ್ಲರಿಗೂ ಏಕ ಸಮಾನ. ನಿಮಗೇನೋ 24 ತಾಸು ಇರುತ್ತೆ, ನನಗೇನೋ 24 ತಾಸು ಇರುತ್ತೆ. ನಾವು ಹೇಗೆ ಸದ್ಬಳಕೆ ಮಾಡ್ತೀವಿ ಆ ಕಾಲದ್ದು ಮತ್ತು ಹೇಗೆ ನಾವು ರಿವಿಷನ್ ಸರಿಯಾಗಿ ಮಾಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಒಳ್ಳೆ ಮಾರ್ಕ್ಸ್ ನೀವು ತೊಗೊಳ್ತೀರಾ ಅಷ್ಟು ಉತ್ತಮ ನಿಮಗೋಸ್ಕರ. ಯಾವಾಗಲೂ ಬಹಳಷ್ಟು ಮಕ್ಕಳು ಒಂದು ಒತ್ತಡದಲ್ಲಿ ಇರ್ತಾರೆ. ಅಯ್ಯೋ 10th ಮಾರ್ಕ್ಸ್ ಬಂದಿರಲಿಲ್ಲ, ಏನು ಮಾಡೋದು. 10th ಒಂದು ತಮ್ಮ ಜೀವನದ್ದು ಒಂದು ಫೌಂಡೇಶನ್ ಥರ. ಈ ಒಂದು ಮಾರ್ಕ್ಸ್ ಕಾರ್ಡ್ ನೀವು ಮುಂದೆ ಹೋಗ್ತಾ ಪೊಲೀಸ್ದು ಯಾವುದಾದ್ರೂ ಎಕ್ಸಾಮ್ ಬರೀಬೇಕು ಅಂದ್ರೇನೋ ಇದೇ ಮಾರ್ಕ್ಸ್ ಶೀಟ್ ನೋಡ್ತಾರೆ. ಯಾವುದಾದ್ರೂ ನೀವು ಡಿಗ್ರಿಗೆ ಅಪ್ಲೈ ಮಾಡ್ತೀರಾ ಅಂದರೆ ಇದೇ ಮಾರ್ಕ್ಸ್ ಶೀಟ್ ನೋಡೋದು. UPSC, KPSC, ಬ್ಯಾಂಕ್ ಎಕ್ಸಾಮಿನೇಷನ್, PSI ಎಕ್ಸಾಮಿನೇಷನ್ಸ್ ಎಲ್ಲರಿಗೆ ನೀವು ಅಪ್ಲೈ ಮಾಡಬೇಕಂದ್ರೆ 10ನೇ ತರಗತಿದು ಮಾರ್ಕ್ಸ್ ಶೀಟ್ ನಿಮ್ಮದು ನೋಡ್ತಾರೆ. ನಿಮ್ಮಲ್ಲಿ ಬಹಳಷ್ಟು, ಎಸ್ಪೆಷಲಿ ನಾನು ಕಲಬುರಗಿಯಲ್ಲಿ ಬಹಳಷ್ಟು ತಾಲೂಕುಗಳಲ್ಲಿ, ಬಹಳಷ್ಟು ಹಳ್ಳಿಗಳಲ್ಲಿ, ಬಹಳಷ್ಟು ಪಟ್ಟಣದಲ್ಲಿ ನಾವು ಓಡಾಡಿದ್ದೀನಿ, ಮಕ್ಕಳ ಜೊತೆ ಸಂವಾದ ಮಾಡಿದ್ದೀನಿ. ಮಕ್ಕಳಲ್ಲಿ ಬಹಳಷ್ಟು ಪ್ರತಿಭೆ ಇದೆ. ತಾವು ಏನು ಮಾಡ್ತೀರಾ, ಭಯಪಟ್ಟು ಅಥವಾ ನೆಗ್ಲಿಜೆನ್ಸ್ ಮಾಡಿ ರಿವಿಷನ್ ಸರಿಯಾಗಿ ಟೈಮ್ಲಿ ವೇಯಲ್ಲಿ ಮಾಡದೇ ಇದ್ದಲ್ಲಿ ಅಂಕಗಳು ಕಡಿಮೆ ಬರುತ್ತೆ. ಯಾಕೆ? ಈಗ ನಮ್ಮ ಭವಿಷ್ಯಕ್ಕೋಸ್ಕರ ನಾವೇ ನಮ್ಮ ಭವಿಷ್ಯ ಸದೃಢ ಮಾಡಬೇಕಂದ್ರೆ ನಮ್ಮ ಮಾರ್ಕ್ಸ್, ಈಗ ನಾವು 60% ತಗೊಳ್ಳೋರು ನಮ್ಮಲ್ಲಿ ಆಸಕ್ತಿ ಇದೆ ಅಂದ್ಕೊಳ್ಳಿ. ನಾವು ರಿವಿಷನ್ ಮತ್ತು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತೀನ ಅಂದರೆ ಡೆಫಿನೆಟ್ಲಿ 70 to 75% ಮಾರ್ಕ್ ಪಡೆಯೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ತಮಗೆ ಗೊತ್ತಿದೆ ಫಾರ್ಮ್ಯಾಟ್ ಏನಿದೆ, ಪೇಪರ್ದು ಸಿಲೆಬಸ್ ಏನಿದೆ. ನೀವು ಹೆಚ್ಚಿನ ಪ್ರಮಾಣದಲ್ಲಿ ರಿವಿಷನ್ ಮತ್ತು ಪ್ಲ್ಯಾನಿಂಗ್ ಮಾಡ್ತೀರಂದರೆ ಡೆಫಿನೆಟ್ಲಿ ನೀವು ಜಾಸ್ತಿ ಮಾರ್ಕ್ಸ್ ತೊಗೊಳ್ಬಹುದು. ಮತ್ತು ಯಾರು 90% ತೊಗೊಳ್ಳೋರಿದ್ದಾರೆ, 95-99%ವರೆಗೆ ಅವರು ಟಾರ್ಗೆಟ್ ಮಾಡಿ ಪ್ರಯತ್ನ ಮಾಡಬಹುದು. ಯಾರು ಪಾಸ್ ಆಗೋದು ಕಷ್ಟ ಇದೆ ಅವ್ರಿಗೆ ಸಹ ಅಪ್ ಟು 50% ಮಾರ್ಕ್ಸ್ ಪಡೆಯೋದಕ್ಕೆ ಭಾಳ ಸುಲಭ ಒಂದು ಆರ್ಕಿಟೆಕ್ಚರ್ ಮಾಡಿದ್ದಾರೆ ಎಕ್ಸಾಮಿನೇಷನ್ದು. ನೀವು ಪ್ರಯತ್ನ ಮಾಡ್ತೀರಾ, ನೀವು ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ಸರಿಯಾಗಿ ಪ್ರಾಕ್ಟೀಸಿಂಗ್ ಮಾಡ್ತೀರಾ, ಸಿಲೆಬಸ್ ಕವರೇಜ್ ಮಾಡ್ತೀರಾ, ನಿಮ್ಮ ಡೌಟ್ಸ್ ಏನಿದೆ ನಿಮ್ಮ ವಿಷಯ ಶಿಕ್ಷಕರ ಕರೆ ಕೂದು ಕ್ಲಾರಿಫೈ ಮಾಡಿಸ್ಕೊಳ್ತೀರಾ, ಎಕ್ಸಾಮಿನೇಷನ್ ಮಧ್ಯದಲ್ಲಿ ಇರೋದು ಸಮಯ ಸದ್ಬಳಕೆ ಮಾಡಿಸ್ತೀರಾ ಅಂದರೆ 1.5 to 2.5 3 days ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ. ಒಂದೇ ಒಂದು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ ರಿವಿಷನ್ ಮಾಡೋದಕ್ಕೆ. ಕಂಪ್ಲೀಟಾಗಿ ಸಿಲೆಬಸ್ ಕವರ್ ಮಾಡಿ ಹೋಗ್ತೀರಾ, ಪ್ರಾಕ್ಟೀಸ್ ಮಾಡಿ ಹೋಗ್ತೀರಾ. ಬೇರೆ ಬೇರೆ ರೀತಿ ನಿಮಗೆ ಏನು ರಿವಿಷನ್ ನೋಟ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಒಂದೊಂದು ಸಬ್ಜೆಕ್ಟ್, ಅದೆಲ್ಲ ರಿವಿಷನ್ ಮಾಡಿಸಿ ಹೋಗ್ತೀರಾ ಅಂದರೆ ಗ್ಯಾರಂಟಿ ಬರೀ ಅರುಣ ಮಾತ್ರ ಇಲ್ಲ, ಪ್ರತಿಯೊಬ್ಬ ಮಗು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರೋರು ಜಾಸ್ತಿ ಅಂಕಗಳು ತಗೊಳ್ಬಹುದು. ಬಟ್ ಬಹಳಷ್ಟು ಒಳ್ಳೆ ಅಂಕಗಳು ತಗೊಳ್ಬಹುದು ಮತ್ತು ನಿಮ್ಮ ಭವಿಷ್ಯ ನೀವೇ ಸದೃಢ ಮಾಡಬಹುದು. ಆ ಮಾರ್ಕ್ಸ್ ಗೆಲ್ತಾ ಇರೋದು ನಿಮಗೋಸ್ಕರ, ನಿಮ್ಮ ಪೇರೆಂಟ್ಸ್ಗೋಸ್ಕರ ಅಲ್ಲ, ಯಾರು BOಗೋಸ್ಕರ ಅಲ್ಲ, ಯಾರು HMಗೋಸ್ಕರ ಅಲ್ಲ. ಇಟ್ ಈಸ್ ಫಾರ್ ಯೋರ್ ಫ್ಯೂಚರ್. ಹಾಗಾಗಿ ಒಂದು ಖುಷಿಯಿಂದ, ಒಂದು ಪಾಸಿಟಿವ್ ಮೆಂಟಾಲಿಟಿಯಿಂದ ನೀವು ಹೋಗಿ ಜಾಸ್ತಿ ಮಾರ್ಕ್ಸ್ ಗಳಿಸ್ತೀರಾ ಅಂದರೆ ಡೆಫಿನೆಟ್ಲಿ ನಿಮಗೆ ಫ್ಯೂಚರಲ್ಲಿ ಬಹಳಷ್ಟು ಹೆಲ್ಪ್ ಆಗುತ್ತೆ. ಅರುಣಾದೇವಿ ಉತ್ತರ ಬಂತಮ್ಮ? ಕರೆ ಈಗ ಮುಂದಿನ ಕರೆ ನೋಡೋಣ. ಹಲೋ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ ಮೇಡಮ್. ಈಗ ಪರೀಕ್ಷೆ ತಯಾರಿಗೆ ತಾವು ಏನೇನು ಒಂದು ಮಕ್ಕಳ ಅಂದರೆ ಪೂರ್ವ ತಯಾರಿ ಏನೇನು ಚೆಕ್ ಲಿಸ್ಟ್ ಮಾಡ್ಕೊಳೋದು, ಏನೇನು ತೊಗೊಂಡು ಹೋಗ್ಬೇಕು, ಯಾವ ಟೈಮಿಗೆ ಹೋಗ್ಬೇಕು,
ಇದನ್ನು 3 ಗಂಟೆ ಬರೀಲಿಕ್ಕಂತೇನು ತಾವು ಹೇಳಿದ್ರಲ್ಲ, ಅದಕ್ಕಿಂತ ಮೊದಲೇನು ಬೇರೆ ಕ್ವಶನ್ ಪೇಪರ್ ಅಂದರೆ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಬೇರೆ ಸಮಯ ಅಂತ ಬೇರೆ ಒಂದು ಇದ್ರಾಗಿರುತ್ತೆ, ಒಂದು ಸಮಯದ ಬಗ್ಗೆ ಹೇಳಿ ಮೇಡಮ್. ಅದು ಈಗ ಪ್ರಶ್ನೆ ಪತ್ರಿಕೆ ಅಂತಂದಾಗ ಒಂದು ಪರೀಕ್ಷೆಯ ಸಮಯ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಏನು ವಿದ್ಯಾರ್ಥಿಗಳು ಪರೀಕ್ಷೆ ಕೊಠಡಿಗಳು ಹೋಗ್ತಾರೆ, ಹೋದ ನಂತರ ಅವರಿಗೆ ಒಂದು 10 ನಿಮಿಷ ಕ್ಲಾಸ್ ರೂಮ್ ಒಳಗಡೆ ಬಿಡ್ತಾರೆ. ಬಿಟ್ಟ ನಂತರ ಆ ಒಂದು ರೂಮ್ ಇನ್ವಿಜಿಲೇಟರ್ ರೂಮ್ ಒಳಗಡೆ ಬಂದಿರ್ತಾರೆ. ಬಂದ ನಂತರ ಎಲ್ಲರೂ ಆಸೀನರಾದ್ಮೇಲೆ ಅವರು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೊಡೋಕ್ಕಿಂತ ಮುಂಚೆ ಪ್ರಶ್ನೆ ಪತ್ರಿಕೆ ಮೇಲೆ ಅದು ನಾವು ಕೊಟ್ಟಂತಹ ಆನ್ಸರ್ ಬುಕ್ಲೆಟ್ ಇರುತ್ತೆ. ಆನ್ಸರ್ ಬುಕ್ಲೆಟಲ್ಲಿ ಏನೆಲ್ಲ ಬರೀಬೇಕು, ರೈಸ್ಟ್ ನಂಬರ್ ಯಾವ ರೀತಿ ಬರೀಬೇಕು ಅದನ್ನೆಲ್ಲ ಡೀಟೇಲ್ಸ್ ಆಗಿ, ಮಾರ್ಕ್ಸ್ ಯಾವ ಮಾಧ್ಯಮದಲ್ಲಿ ಬರೀಬೇಕು ಅದನ್ನೆಲ್ಲ ಅಷ್ಟು ನಿಖರವಾಗಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ಹೇಳಿರ್ತಾರೆ. ನಂತರ ಏನು ಮಾಡ್ತದೆ ಅಂದರೆ ಪ್ರಶ್ನೆ ಪತ್ರಿಕೆ ಸಮಯ ಸರಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಅವರಿಗೆ ಫಸ್ಟು 10 ನಿಮಿಷ ಓದ್ಕೊಳ್ಳಿಕ್ಕೇ ಸಮಯ ಇರ್ತದೆ. ಮೊದಲು ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಾಗಿದೆ ಅಂತಂದರೆ 5 ನಿಮಿಷಗಳ ನಿಂದ 10 ನಿಮಿಷ ಒಳಗಡೆಯಾಗಿ ನಾವು ಏನು ಮಾಡಬೇಕು, ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು. ಸರಿಯಾಗಿ ಓದ್ಕೊಂಡು ಅದರಲ್ಲಿ ಒಂದು ಟಿಕ್ಕನ್ನು ಮಾನಸಿಕವಾಗಿ ನಾವು ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ಪ್ರಶ್ನೆಗಳಲ್ಲಿ ನನಗೆ ಇಷ್ಟು ಪ್ರಶ್ನೆಗಳು ಸುಲಭವಾಗಿ ಬರ್ತವೆ, ಉತ್ತರ ಬರೀಲಿಕ್ಕೆ ಸಾಧ್ಯತೆ ಅದನ್ನು ಅಂದರೆ ಕಲ್ಪನೆಯನ್ನು ಮಾಡಿಕೊಂಡು ಅದು ರಿವಿಷನ್ ಥರ ಮಾಡಿಕೊಂಡ್ರೆ ಮಾತ್ರ ನಮಗೆ ಬರ್ತದೆ. ಅಲ್ಲಿ ಅನಲೈಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಸೊ ಅದನ್ನು ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಇಷ್ಟು ಪ್ರಶ್ನೆಗಳನ್ನ ನಾನು ಸುಲಭವಾಗಿ ಮಾಡ್ಬೋದು, ಇನ್ನೂ ಇಷ್ಟು ಪ್ರಶ್ನೆಗಳು ಯಾವುದು ಬರುವುದಿಲ್ಲ ಅಂತಂತೆ ಅದನ್ನು ನಂತರದಲ್ಲಿ ಮಾಡೋದು, ಪೂರ್ತಿ ಬರುವುದಿಲ್ಲ ಅನ್ನೋದನ್ನು ಬರೀಲಾರದೆ ಬಿಡಬಾರ್ದು. ಮತ್ತು ವಿದ್ಯಾರ್ಥಿಗಳು ಅದನ್ನು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಓದ್ಕೊಂಡು ಇದ್ದಂಥ ಸಮಯದಲ್ಲಿ ಅದನ್ನು ಕೂಡ ಬಿಡಿಸುವಂಥ ಕೆಲಸ ಮಾಡಬೇಕು. ಪ್ರಾಪರ್ ಪ್ಲ್ಯಾನಿಂಗನ್ನು ಮಾಡಿದರೆ ಸರಿಯಾಗಿ ಆಗುತ್ತೆ. ಈಗ ಆಲ್ರೆಡಿ ವಿದ್ಯಾರ್ಥಿಗಳು 3 ಮಾದರಿ ಎಕ್ಸಾಮ್ಸ್ಗಳನ್ನು ಫೇಸ್ ಮಾಡಿರೋದ್ರಿಂದ ಇದು ಕೂಡ ಮಾಡ್ತಾರೆ ಅಂತ ಅನ್ನೋದು ಒಂದು ಧೈರ್ಯ ಇದೆ ಸರ್. ಒಂದು ಕರೆ ಇದೆ. ಹಲೋ ನಮಸ್ತೆ, ನನ್ನ ಹೆಸರು ಸಾಕ್ಷಿ ಅಂತ. ನಾನು ಆನಂತಾದ್ನಿಂದ GHS ಸಿಟಿಯಿಂದ ಮಾತಾಡ್ತಿದ್ದೀನಿ. ಸಾಕ್ಷಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆಮ್ಮ, ದೂರ ಅದು ಮೊಬೈಲ್ ಅದೆಲ್ಲ ಸ್ವಲ್ಪ ಇದು ಮಾಡು. ಹಲೋ, ಎಲ್ಲಿಂದ ಮಾತಾಡ್ತೇಮ್ಮ? ನಾನು ಆನಂತಾದ್ನಿಂದ ಗೌರ್ಮೆಂಟ್ ಸ್ಕೂಲ್ ಸಿಕ್ಲಿಯಿಂದ ಮಾತಾಡ್ತಿದ್ದೀನಿ. ಯಾಕೋ ಹೊರಗಡೆ ಇದೆಯಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಭಾಳ ಇದೆ. ಪ್ರಶ್ನೆ ಕೇಳಮ್ಮ. ನಮಗೆ ಪ್ರಿಪ್ರೇಟರಿ ಎಕ್ಸಾಮ್ನಿಂದ ಸ್ಕೋರ್ ಮಾಡಲು ಮತ್ತು ಪಾಸ್ ಮಾಡಲು ಹೆಲ್ಪ್ ಆಗಿದೆ. ನೀವು ಕೊಟ್ಟಿರೋ 16 ಪಾಯಿಂಟ್ಸ್ನಲ್ಲಿ ಥೇಲ್ಸ್ ಪ್ರಮೇಯ ಇದೆ, ಆದರೆ ಮೇನ್ ಎಕ್ಸಾಮ್ನಲ್ಲೂ ಥೇಲ್ಸ್ ಪ್ರಮೇಯನೇ ಬರುತ್ತಾ ಸರ್? ಥೇಲ್ಸ್ ಪ್ರಮೇಯ ಬಂದೇ ಬರುತ್ತಮ್ಮ. ನೀವು ಪ್ರಿಪ್ರೇಷನ್ನಲ್ಲಿ ಬಂದಿದ್ದೀರಿ, ಮಾಡಿದ್ದೀರಿ, ಇನ್ನೂ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಪ್ರಿಪ್ರೇಟರಿ ಸ್ಕೂಲಲ್ಲಿ ಖೋ ಪ್ರಮೇಯ ಬಂದಿದೆ ಮೇಡಮ್, ಅದಕ್ಕೆ ಕೇಳ್ತಾ ಇದ್ದೀವಿ. ನೋಡಮ್ಮ, ಈಗ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡಕ್ಕೆ ಹೋದಾಗ ಪ್ರಮೇಯಗಳು ಏನಿದ್ದಾವೆ, ಈಗ ಥೇಲ್ಸ್ ಪ್ರಮೇಯ ಆಗಿರ್ಬೋದು ಮತ್ತು ವ್ಯತಿರಿಕ್ತ ಬಾಹ್ಯ ಬಿಂದುವಿನ ಎಳೆದ ಸ್ಪರ್ಶಗಳ ಈ ಥರ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲನೂ ಬಂದೇ ಬರುತ್ತೆ. ಈಗ ನಾವು ಎಲ್ಲ ಬಂದೇ ಬರುತ್ತೆ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ. ಇಟ್ ಈಸ್ ಹೇಗೆ ಹೇಳ್ತಾ ಇದ್ದೀವಿ ಅಂದರೆ ಅಕಾರ್ಡಿಂಗ್ ಟು 7 ಕ್ವಶನ್ ಪೇಪರ್ಸ್ ಮತ್ತು LBA ಅದನ್ನೆಲ್ಲವಷ್ಟು ಕೇಳಿಸ್ತಾ ಇದೆ. ಸೊ 100% ಬಂದೇ ಬರುತ್ತೆ, ನೀವು ಓದಲೇಬೇಕು. ಸರಿ ಮೇಡಮ್. ಸಾಕ್ಷಿ, ಪ್ರಶ್ನೆಗಳು ಯಾವುದು ಬರುತ್ತೆ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ತಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನಮಗೇನು ಗೊತ್ತಿರೋದು. ಸಿಲೆಬಸ್ ಪ್ರಕಾರ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. 16 ಪಾಯಿಂಟಲ್ಲಿ ಕೊಟ್ಟಿರೋದನ್ನು ನಾವು ಕೇಳ್ತೀವಿ ಮೇಡಮ್. ಅಂದರೆ ಅದನ್ನು ಯಾಕೆ ಕೊಟ್ಟಿದ್ದೀವಿ ಅಂತಂದರೆ ಅದು ಭಾಳ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೀವಿ. ಮೇಡಮ್ ಹೇಳಿರೋದು ನಿಜ ಇದೆ. ಈಗ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ಪೇಪರ್ ಬಂದೇ ಬರುತ್ತೆ ಅಂತೆ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಬಟ್ ಸಂಭವನೀಯವಾಗಿ ನೋಡಿದರೆ ನಾವು 100% ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಓದ್ಕೊಳ್ಬೇಕಮ್ಮ. ಒಳ್ಳೇದಮ್ಮ. ಮುಂದಿನ ಒಂದು ಕರೆ. ಹಲೋ ಸರ್, ಈಗ ಪರೀಕ್ಷೆ ಕೆಲವು ವಿದ್ಯಾರ್ಥಿಗಳು ವರ್ಷ ಪೂರ್ತಿ ತಯಾರಿ ನಡೆಸಿರ್ತಾರೆ. ತಾನು ಟಾಪ್ನಲ್ಲಿ ಬರಬೇಕು, 95% ಬರಬೇಕು, ಈ ಥರ ಕಷ್ಟಪಟ್ಟು ಓದೆಲ್ಲ ತಯಾರಾಗಿರ್ತಾರೆ. ಕೆಲವರು ವೆರಿ ಲಾಸ್ಟ್ ಮೂಮೆಂಟ್, ಇನ್ನೊಂದು ತಿಂಗಳಿದ್ದಂಗೆ 2 ತಿಂಗಳಿದ್ದಂಗೆ ಒಂದು ತಯಾರಿ ಮಾಡೋದು ನೋಡಿದ್ದೀವಿ. ಇಂಥ ಒಂದು ವಿದ್ಯಾರ್ಥಿಗಳು ಆದರೆ ಕೆಲವರು ಸಕ್ಸಸ್ ಆಗ್ತಾರೆ. ಆದರೆ ಕೆಲವರು ಮೊದಲಿಂದ ತಯಾರಾದ್ರೂ ಅವರೇನು ಅಂದ್ಕೊಂಡಿದ್ದ ಏನು ಎಕ್ಸ್ಪೆಕ್ಟೇಷನ್ ಇರ್ತಲ್ಲ ಅದಕ್ಕೆ ರೀಚ್ ಆಗೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಅವರು ಏನು ಒಂದು ಇದನ್ನು ಮೆಥಡು ಅನುಸರಿಸಿದರೆ ಅವರಿಗೆ ಸುಲಭವಾಗಿ ತಾವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ತಾವು ಕೇಳ್ತಾ ಇರೋದು ಅಂದರೆ ಕೆಲವೊಬ್ಬರು ಪೂರ್ತಿ ವರ್ಷ ಓದ್ತಾರೆ, ಎಲ್ಲ ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಪ್ರತಿಯೊಂದು ಕನ್ಸೆಪ್ಟ್ದು. ಕೆಲವೊಬ್ಬರು ವಿದ್ಯಾರ್ಥಿ ಬಹುಶಃ ಮಿಸ್ ಮಾಡಿಬಿಡ್ತಾರೆ ಕೆಲವೊಂದು ವಿಷಯಗಳು, ಆಮೇಲೆ ಲಾಸ್ಟ್ ಮೂಮೆಂಟ್ನಲ್ಲಿ ಪ್ರಿಪ್ರೇಷನ್ ಮಾಡೋಕ್ಕೆ ಬರ್ತಾರೆ.
ಒಬ್ವಿಯಸ್ಲಿ ಅವರಿಗೆ ಜಾಸ್ತಿ ಕಷ್ಟ ಆಗುತ್ತೆ. ಯಾಕಂದರೆ ಕೆಲವೊಂದು ಸಬ್ಜೆಕ್ಟ್ನಲ್ಲಿ ಕೆಲವೊಂದು ಚಾಪ್ಟರ್ಸ್ ಇರ್ಬೋದು, ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಫಂಡಮೆಂಟಲ್ಸ್ ಅಂತ ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬಹುಶಃ ಕೆಲವೊಂದು ಚಾಪ್ಟರ್ಸ್ ಅಥವಾ ಕೆಲವೊಂದು ಕನ್ಸೆಪ್ಟ್ ನಾವು ಮೊದಲೇ ಅರ್ಥ ಮಾಡಬೇಕಾಗಿತ್ತು. ಅದು ನಾವು ಮಿಸ್ ಮಾಡ್ತಾ ಹೋದರೆ ಬಹುಶಃ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಪ್ರಕಾರ ಒಂದು ಚಾಪ್ಟರ್ ಇರ್ಬೋದು. ಈಗ ಪ್ರತಿಯೊಂದು ಸಬ್ಜೆಕ್ಟ್ದು ಬೇರೆ ಬೇರೆ ಅಪ್ರೋಚ್ ಇರುತ್ತೆ. ಈಗ ಕನ್ನಡ ಭಾಷೆ ಇರ್ಬೋದು ಅಥವಾ ಇಂಗ್ಲೀಷ್ ಭಾಷೆ ಇರ್ಬೋದು, ಅದಕ್ಕೆ ಅಪ್ರೋಚ್ ಬೇರೆ ಇರುತ್ತೆ. ಈಗ ಸೈಂಟಿಫಿಕ್ ಸಬ್ಜೆಕ್ಟ್ ಅಂದರೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇರುತ್ತೆ, ಅದಕ್ಕೆ ಬೇರೆ ಅಪ್ರೋಚ್ ಇರುತ್ತೆ. ಸೋಷಿಯಲ್ ಸೈನ್ಸ್ಗೆ ಬೇರೆ ಅಪ್ರೋಚ್ ಇರುತ್ತೆ. ಥರ್ಡ್ ಲ್ಯಾಂಗ್ವೇಜ್ಗೆ ಬೇರೆ ಅಪ್ರೋಚ್ ಇರುತ್ತೆ. ಸೊ ಏನಾಗುತ್ತೆ, ಕೆಲವೊಂದು ಲ್ಯಾಂಗ್ವೇಜ್ ಭಾಷೆಯಲ್ಲಿ ಬಹುಶಃ ನೀವು ಒಂದು ಚಾಪ್ಟರ್ ಮಿಸ್ ಮಾಡಿದ್ರೆ ಎರಡನೇ ಚಾಪ್ಟರ್ಗೆ ಸಂಬಂಧ ಇರಲ್ಲ, ಅದು ಇಂಡಿಪೆಂಡೆಂಟ್ ಇರುತ್ತೆ. ಆದರೆ ಸೈಂಟಿಫಿಕ್ ಸಬ್ಜೆಕ್ಟಲ್ಲಿ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಎಲ್ಲರೂ ಇಂಟರ್ ಕನೆಕ್ಟೆಡ್, ಇಂಟರ್ಲಿಂಕ್ಡ್ ಇರ್ತಾವೆ. ಹಾಗಾಗಿ ನಾವು ಮಿಸ್ ಮಾಡಿದರೆ ಬಹುಶಃ ಆವಾಗ ಓದಕ್ಕೆ ಆಗಿಲ್ಲ ಅಂದರೆ ಆಮೇಲೆ ಸೆಪ್ರೇಟ್ ಆಗಿ ನಮ್ಮ ಟೀಚರ್ಸ್ಗೆ ನಾವು ಕೇಳಬೇಕಾಗತ್ತೆ. ಆದರೆ ಪೂರ್ತಿ ಫೌಂಡೇಶನಲ್ ಅಥವಾ ಪೂರ್ತಿ ಕನ್ಸೆಪ್ಚುವಲ್ ಕ್ಲಿಯರಿಟಿ ಬಹಳ ಮುಖ್ಯ ಆಗುತ್ತೆ. ಬರೀ ಆ ಪ್ರಶ್ನೆದು ಅಟೆಂಪ್ಟ್ ಮಾಡೋದು ಅಥವಾ ಉತ್ತರವನ್ನು ಒಂದು ಮೆಮೊರೈಸ್ ಮಾಡಿಕೊಂಡು ಬರೆಯೋದು ಅಷ್ಟೇ ಮುಖ್ಯ ಅಲ್ಲ, ಅದು ಅರ್ಥ ಮಾಡಬೇಕು, ಅದು ಬಹಳ ಮುಖ್ಯ ಇದೆ. ಹಾಗಾಗಿ ಈಗ ನಾನೇನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಈಗ ಪಾಸ್ ಆಗಬೇಕು, ಒಳ್ಳೆ ಮಾರ್ಕ್ಸ್ ಸಿಗಬೇಕಾದ್ರೆ ಕೆಲವೊಂದು ಚಾಪ್ಟರ್ಸ್ ಕೆಲವು ವಿದ್ಯಾರ್ಥಿಗೆ ಈಸಿ ಅನಿಸುತ್ತೆ, ಅದರ ಮೇಲೆ ಅವರು ಫೋಕಸ್ ಮಾಡ್ಬೋದು. ಯಾವ ಟಫ್ ಅನಿಸುತ್ತೆ ಅದನ್ನು ಸೆಪ್ರೇಟಾಗಿ ಮಾರ್ಕ್ ಮಾಡಿ ಅದ್ರ ಬಗ್ಗೆ ಅವರು ಫ್ರೆಂಡ್ಸ್ಗೆ ಕೇಳ್ಬೋದು, ಟೀಚರ್ಸ್ಗೆ ಕೇಳ್ಬೋದು. ಈಗ ಇಂಗ್ಲೀಷ್ ಸಬ್ಜೆಕ್ಟ್ 4 ದಿವಸ ರಜೆ ಇದೆ, ಅವಾಗ ಕೂಡ ಅವರು ಶಾಲೆಗೆ ಹೋಗಿ ಟೀಚರ್ಸ್ ಕೇಳ್ಬೋದು. ಇವಾಗ ಟೈಮ್ ಇಲ್ಲ ಅಂದರೆ ಅವಾಗ ಮಿಸ್ ಆಯಿತು, ಏನಾದರೂ ಸಮಸ್ಯೆ ಇತ್ತು, ಬೇರೆ ಕಡೆ ಹೋಗಿದ್ರು, ಜ್ವರ ಬಂದಿತ್ತು, ಆ ಚಾಪ್ಟರ್ ಮಿಸ್ ಆಯಿತು, ನನಗೆ ಓದಕ್ಕೆ ಆಗಲ್ಲ ಅಂತ. ಸೊ ಆಯಿತು, ಅದು ಆವಾಗ ನಾವೆಲ್ಲ ಕೂಡ ಕೇಳ್ಬೋದು. ಇನ್ನೊಂದು ವಿಷಯ, ಈಗ ನಮ್ಮ DDP ಹೇಳ್ತಾ ಇದ್ರು, ನಾವು ಪೇಪರ್ ನೋಡಿದ ತಕ್ಷಣ ಭಯ ಪಡೋದು ಅನಿಸುತ್ತಿಲ್ಲ. ಬಹುಶಃ ನಾವು ಪ್ರಥಮ ಪ್ರಶ್ನೆ ನೋಡ್ತೀವಲ್ವಾ, ಬಹುಶಃ ಟಫ್ ಇರಬಹುದು, ಆದರೆ ಪೂರ್ತಿ ಪೇಪರ್ ಸ್ಕ್ಯಾನ್ ಮಾಡಬೇಕು ಮತ್ತು ಮೆಂಟಲ್ ಇರಬಹುದು ಅಥವಾ ಏನಾದರೂ ಮಾರ್ಕ್ ಮಾಡಿ ಇದು ಈಜಿ ಇದೆ ಅಂತ ಅಲ್ಲಿ ಬೇರೆ ಮಾರ್ಕ್ ಮಾಡ್ಬೋದು. ಟಫ್ ಇದೆ, ಮೀಡಿಯಂ ಟಫ್ ಇದೆ ಅಂತ, ಅದು ನನಗೆ ಇವಾಗ ಗೊತ್ತಿಲ್ಲ ಆಮೇಲೆ ಬರ್ಬೋದು ಅಂತ, ಅದು ತುಂಬ ಟಫ್ ಇದೆ ಅಂತ, ಆ ಥರ ಮಾರ್ಕಿಂಗ್ ಮಾಡ್ತಾ ಹೋದರೆ ಎಜುಕೇಶನ್ ಫಸ್ಟ್ ಅಟೆಂಡ್ ಮಾಡಬೇಕು. ನಾವು ಕೂಡ ಹಾಗೆ ಮಾಡಿದೀವಿ. ಪ್ರತಿಯೊಬ್ಬರದ್ದು ಅಪ್ರೋಚ್ ಬೇರೆ ಇರುತ್ತೆ, ಆದರೆ ಇದು ಬಹಳ ಹೆಲ್ಪ್ ಆಗುತ್ತೆ. ಇನ್ನೊಂದು ಕ್ವೆಶ್ಚನ್ ಪೇಪರ್ ಅಥವಾ ಕ್ವೆಶ್ಚನ್ ಕರೆಕ್ಟಾಗಿ ಓದಬೇಕು, ಆರಾಮಾಗಿ ಓದಬೇಕು, ಕರೆಕ್ಟಾಗಿ ಓದಬೇಕು. ಸುಮ್ಮನೆ ನೀವು ತಪ್ಪಾಗಿ ಓದ್ಬಿಟ್ಟು ಮತ್ತೆ ಅಷ್ಟು 2-3 ಪೇಜ್ ಉತ್ತರ ಬರೆದ ನಂತರ ನಿಮಗೆ ರಿಯಲೈಸ್ ಆಗುತ್ತೆ ಇದು ನಾವು ತಪ್ಪಾಗಿ ಬರೆದಿವಿ ಅಂತ, ಟೈಮ್ ವೇಸ್ಟ್ ಆಯಿತು, ಸುಮ್ಮನೆ ಅದು ಟೆನ್ಷನ್ ಥರ ಆಗ್ಬಿಡುತ್ತೆ. ಆ ಥರ ಮಾಡೋದು ಬದಲಾಗಿ ಆ ಕ್ವೆಶ್ಚನ್ 2 ಸಲ ಓದಲೇಬೇಕಾದ್ರೆ. ಒಳ್ಳೆಯದು ಸರ್. ಮತ್ತೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಾರೆ? ತಮ್ಮ ಹೆಸರು ಹೇಳಿ. ನಾನು ರಾಹುಲ್ ಅಂತ ಮಾತಾಡೋದು. ಎಲ್ಲಿಂದ? ಗುಲ್ಬರ್ಗದಿಂದನೇ. ಗುಲ್ಬರ್ಗದಿಂದ. ತಮ್ಮ ಹೆಸರು ಏನು ಹೇಳಿದ್ರಲ್ಲ ಸರ್? ನನ್ನ ಪ್ರಮುಖ ಪ್ರಶ್ನೆ ಏನು ಅಂದ್ರೆ, ಆಡಳಿತಾತ್ಮಕವಾಗಿರ್ತಕ್ಕಂಥದ್ದು 75ರಷ್ಟು ಗೈರಾಜ್ 75ರಷ್ಟು ಹಾಜರಿ ಇರದೇ ಇರುವ ಮಕ್ಕಳಿಗೆ, ಅಂದ್ರೆ 74ರಷ್ಟು ಹಾಜರಿ ಇದ್ದೂ ಸಹ ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಗೆ ನೋಂದಣಿ ಆಗೇ ಇಲ್ಲ. ಇದು ಪ್ರಮುಖ ಪ್ರಶ್ನೆ. ಸೊ ಆ ಮಕ್ಕಳನ್ನ ಮೊದಲನೇ ಹಂತದ ಪರೀಕ್ಷೆಯಿಂದ ಹೊರಗಿಡೋದ್ರ ಮೂಲಕ ಅವರಿಗೆ ಎರಡನೇ ಹಂತದ ಪರೀಕ್ಷೆಗೆ ಅವಕಾಶ ಕೊಡ್ತೀರಾ ಅನ್ನೋದು ನನ್ನ ಪ್ರಮುಖ ಪ್ರಶ್ನೆ. ಮತ್ತೆ ಉಪ ಪ್ರಶ್ನೆ ಏನಂದ್ರೆ, ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ ಒಂದು 500ರಿಂದ 600 ಜನ ಮಕ್ಕಳು 70-75ರಷ್ಟು ಇರೋ ಹಂತದಲ್ಲಿ ಇರೋ ಮಕ್ಕಳು ಹಾಜರಿಯಲ್ಲಿ ಅವರು ಪರೀಕ್ಷೆಯಿಂದ ಹೊರಗಿದ್ದಾರೆ. ಅದಕ್ಕೆ ಮಾನ್ಯ DP ಅದಕ್ಕೆ ಉಪಕ್ರಮವಾಗಿ ಎರಡನೇ ಪರೀಕ್ಷೆಯಲ್ಲಿ ಅವಕಾಶ ಕೊಡಬಹುದಾ ಅಂತ ನಮ್ಮ ನಾಗರಿಕರ ಪ್ರಶ್ನೆ. ಮೇಡಮ್ ಅವರು ಉತ್ತರ ಹೇಳ್ತಾರೆ, DDP ಮೇಡಮ್ ಅವರು. ಸರ್, ಈಗ ಇದಕ್ಕೆ 75% ಅಟೆಂಡೆನ್ಸ್ ಅನ್ನೋದನ್ನು ಆಯಾ ಶಾಲೆಯ ಮುಖ್ಯ ಶಿಕ್ಷಕರು, ವರ್ಗ ಶಿಕ್ಷಕರು ಏನು ಮಾಡಿರ್ತಾರೆ, ಪ್ರತಿ ಒಂದು ವಿದ್ಯಾರ್ಥಿಗಳಿಗೆ 2 ತಿಂಗಳಾದಮೇಲೆ 3 ತಿಂಗಳಾದಮೇಲೆ ಸತತವಾಗಿ ಅನಿಯಮಿತವಾಗಿ ಗೈರು ಬರ್ತಿರ್ತಾರೆ. ಅವ್ರಿಗೆ ಏನು ಮಾಡಿರ್ತಾರೆ, ಪಾಲಕ ಪೋಷಕರು ಹೇಳಿರ್ತಾರೆ ಮತ್ತು ವಿದ್ಯಾರ್ಥಿಗಳು ಕೂಡ ಹೇಳಿ ಕಳಿಸಿರ್ತಾರೆ ಮತ್ತು ವಿಷಯ ಶಿಕ್ಷಕರು ಬಂದಿರ್ತಾರೆ, ಮುಖ್ಯ ಶಿಕ್ಷಕರು ಬಂದಿರ್ತಾರೆ. ಅದೆಲ್ಲ ನೋಡಿ 75% ಅಟೆಂಡೆನ್ಸ್ ಇರದೇ ಇದ್ದದಕ್ಕೆ ಮಾತ್ರ ಹಾಲ್ ಟಿಕೆಟ್ ಕೊಡದೇ ಇರತಕ್ಕಂಥದ್ದು ಇದು ಆಗಿರ್ತದೆ ಸರ್. ಈಗ ತಮ್ಮ ಪ್ರಶ್ನೆ ಏನಾಗಿರ್ತದೆ ಅಂತಂದರೆ, ಈ ನೆಕ್ಸ್ಟ್ ಎಕ್ಸಾಮಿನೇಷನಲ್ಲಿ ನೆಕ್ಸ್ಟ್ SLC ಎಕ್ಸಾಮ್ 2 ಅಲ್ಲಿ ಕೊಡ್ತಾರೇನೋ ಅಂತ ಕೇಳ್ತಾ ಇದ್ದೀರಿ. ಇದಕ್ಕೆ ಕಳೆದ ವರ್ಷ 2025ರಲ್ಲಿ ಏನು ಮಾಡಿದ್ರು ಅಂದರೆ, ಅಂಥ ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ಕ್ಯಾಂಡಿಡೇಟ್ ಅಂತೇಳಿ ಒಂದು ಪ್ರಶ್ನೆ ಇದು ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಕೊಟ್ಟಿದ್ರು ಸರ್.
ಈ ಬಾರಿ ಏನಾಗ್ತದೆ ಮೇಡಮ್, ಈ ಬಾರಿ- ಮಕ್ಕಳು ಪರೀಕ್ಷೆಯಿಂದ ಹೊರಗುಳಿಯೋದ್ರ ಮೂಲಕ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಈ 1ರಿಂದ ಕಂಟಿನ್ಯೂಯೇಷನ್ ಇಲ್ಲ ಅಂತೇಳಿ 371ನೇ ಸರ್ಟಿಫಿಕೇಟ್ ಅದು ಗ್ಯಾಪ್ ಆಗ್ಬಹುದಾ? ಇಲ್ಲ ಸರ್, ಈಗ ಇದ್ರ ವಿಷಯವಾಗಿ ನಮ್ದು SSLC ಬೋರ್ಡ್ ಡೈರೆಕ್ಟರ್ ಜೊತೆಗೂ ವಿಚಾರಗಳನ್ನು ನಿನ್ನೆ ದಿವಸ VCL ಕೂಡ ಹಂಚ್ಕೊಂಡಿದ್ದೀವಿ. ಅದಕ್ಕೆ ತೀರ್ಮಾನ ತೆಗೆದುಕೊಂಡು ಹೇಳ್ತೀವಿ ಅಂದಿದ್ದಾರೆ. ಬಹುಶಃ ಈ ವರ್ಷ ಕೂಡ ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ವಿದ್ಯಾರ್ಥಿ ಅಂತ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು ಸರ್. ಬಟ್ ಸರ್ಕ್ಯುಲರ್ ಬಂದ ತಕ್ಷಣ ಅದು ಕೂಡ ನಾವು ಅನ್ವಯ ಮಾಡಿಸ್ತೀವಿ ಸರ್. ಆಗ್ಲಿ ಮೇಡಮ್, ಸದಾಶಯ ನಮ್ಗೆ. ಥ್ಯಾಂಕ್ ಯು ಸರ್. ಹಲೋ 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 ಸರ್, ನಮಸ್ಕಾರ. ನಮಸ್ತೆ, ಯಾರು? ನಿಮ್ಮ ಹೆಸರು ಹೇಳಮ್ಮ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೆಸರು ಹೇಳಮ್ಮ, ನಿನ್ನ ಹೆಸರು ಹೇಳಮ್ಮ. ಹಲೋ ಸರ್, ನಮಸ್ಕಾರ ರೀ. ನಮಸ್ಕಾರ, ಹೆಸರು ಹೇಳಮ್ಮ. ನಾವು ಗೌರ್ಮೆಂಟ್ ಹೈಸ್ಕೂಲ್ ಪರ್ಸಾವಳ್ಳಿಯಿಂದ ಮಾತಾಡ್ತಿದ್ದೀವಿ. ಹೆಸರು ಹೇಳಮ್ಮ, ನಿನ್ನ ಹೆಸರು. ರೀ, ನೀ ಹೆಸರು ಹೇಳಮ್ಮ, ನಿನ್ನ ಹೆಸರೇನು? ಕಾವೇರಿ ಇದ್ದೀನಿ. ಕಾವೇರಿ, ಪ್ರಶ್ನೆ ಕೇಳು. ಇಲ್ಲ ಈಗಲ್ರಿ ಮಾಡಲ್ ಕ್ವಶನ್ ಪೇಪರ್ 4 ಪ್ರಿಪೇರ್ಟರಿ 3 ಬಿಟ್ಟು ಆನ್ಯುವಲ್ ಎಕ್ಸಾಮ್ ಹೊರಗಿಂದ ಬರ್ತಾವೇನ್ರಿ? ಸಿಲೆಬಸ್ ಇಂದ ಏನ್ ಬೇಕೋ ಅದು ಬರಬಹುದು ಕಾವೇರಿ. ಮಾಡಲ್ ಬಟ್ ಕ್ವಶನ್ ಪೇಪರ್ ತಮ್ಗೆ ಹೆಲ್ಪ್ ಮಾಡೋದಕ್ಕೆ ಯಾವ ಬಿ ಕ್ವಶನ್ ಹೊರಗಿಂದ ಬರ್ತಾವೇನ್ರಿ? ಹೊರಗಿಂದನೂ ಬರಬಹುದು. ಬಟ್ ಮಾದರಿ Subject ನಾಗ್ ಇರೋದೇ ಏನು ಬರುತ್ತೆ. 7 ಪೇಪರ್ಸ್ ಇದೆ, ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಅನುಕೂಲ ಆಗೋ ರೀತಿ ಕೊಟ್ಟಿದ್ದಾರೆ. ಈಗ ಸಬ್ಜೆಕ್ಟ್ದು ಸಿಲೆಬಸ್ ಏನಿದೆ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಶ್ನೆಗಳು ಬರಬಹುದು. ಪ್ರತಿಯೊಂದು ಪೇಪರಲ್ಲಿ 38 ಪ್ರಶ್ನೆಗಳು ಇರುತ್ತೆ. ಅದು ಸಿಲೆಬಸ್ ಒಳಗಡೆನೇ ಇರುತ್ತೆ. ಬಟ್ ಈ 7 ಪೇಪರ್ ಹಿಂದ ಹೊರಗಡೆನೂ ಬರಬಹುದು. ಬಟ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ, ನಿಮಗೆ ಸ್ವಲ್ಪ ಅನುಕೂಲ ಆಗೋಕ್ಕೆ ಅದು ಪ್ರಾಕ್ಟೀಸ್ ಪ್ರಶ್ನೆಗಳು ಕೊಟ್ಟಿರೋದು. ಅದ್ರ ಮೇಲೆ ನೀವು ಫೋಕಸ್ ಮಾಡ್ತೀರಾ ಅಂದರೆ ಗ್ಯಾರಂಟಿ ಒಂದು ಮಿನಿಮಮ್ ಅಂಕಗಳು ಬಂದೇ ಬರುತ್ತೆ. ಬಟ್ ನೀವು ಟಾಪರ್ ಆಗಬೇಕು, ನೀವು ಚೆನ್ನಾಗಿ ಮಾರ್ಕ್ಸ್ ತಗೊಳ್ಬೇಕು ಅಂದರೆ ನೀವು ಎಲ್ಲ ಸಿಲೆಬಸ್ಸೇ ಕವರ್ ಮಾಡಬೇಕು. ಈಗ ಮೇಡಮ್ ಹೇಳಿದಂಗೆ ಕಾವೇರಿ, ಈಗ ಎಲ್ಲಾನು ಇದರಲ್ಲೇ ಬಂದೇ ಬರ್ತಂತ ಹೇಳೋದಕ್ಕಿಂತನೂ ಈಗ 7 ಪ್ರಶ್ನೆ ಪತ್ರಿಕೆಗಳು, ಉತ್ತರ ಪತ್ರಿಕೆ ಎಲ್ಲ ಕೂಡ ಇದೆ ಅದರಲ್ಲಿ. ಅದನ್ನು ಜಾಸ್ತಿಯಾಗಿ ಫೋಕಸ್ ಮಾಡಿ. 1-2 ಸಬ್ಜೆಕ್ಟ್ LB ಇದೆ, ನಿಮ್ದು ಎಲ್ಲ ಇದೆ. ಅದನ್ನು ಒಂದೇನೆಂದರೆ ನೇರವಾಗಿ ಇದೇ ಪ್ರಶ್ನೆ ಬರ್ತಂತ ಹೇಳೋಕ್ಕಾಗಲ್ಲ. ಆ ಪ್ರಶ್ನೆಯನ್ನು ತಿರುವಿ ಕೇಳ್ತಾರೆ. ಅದು ಉತ್ತರಿಸುವಂಥ ಕೌಶಲ್ಯ ತಾವು ಬೆಳೆಸ್ಕೊಂಡಿದ್ದೀರಿ ಆಲ್ರೆಡಿ. ಅದನ್ನೇ ಉತ್ತರ ಬರೆದ್ರೆ ಸಾಕು, ಅಂಕ ಬಂದು ಬರುತ್ತೆ. ಹಲೋ, ಆಯ್ತಲ್ಲಮ್ಮ ಕಾವೇರಿ? ಆಲ್ ದ ಬೆಸ್ಟ್ ಕಾವೇರಿ. ಮುಂದಿನ ಒಂದು ಕರೆ. ಹಲೋ, ಥ್ಯಾಂಕ್ ಯು ಕಾವೇರಿ. ಈಗ LBA ನೋಡ್ಕೋಬೇಕ್ರಿ? LBA ನೋಡ್ಕೋಬೇಕು. LBA ಭಾಳ ಸರಳಿದೆ. LBA ನೋಡ್ಕೊಳ್ರಿ. ಬಟ್ ಈಗ ಫೋಕಸ್ ಮೋರ್ ಆನ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಮಾಡಲ್ ಆನ್ಸರ್ಸ್ ಪೇಪರ್ಸ್. ಸೋಷಿಯಲ್ ಬ್ಲೂ ಪ್ರಿಂಟ್ ಬಿಟ್ಟು ಬಂದದಲ್ರಿ, ಏನ್ ಮಾಡ್ಬೇಕ್ರಿ? ಇಲ್ಲಮ್ಮ, ಬ್ಲೂ ಪ್ರಿಂಟಲ್ಲೇ ಬಂದಿರುತ್ತೆ. ನೀವು ಅದು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ತೊಂದರೆ ಆಗಿರ್ತದೆ. ನಿಮ್ಮ ಪಡ್ಸಾವಳಿಗೆ ಏನು ಸ್ಕೂಲಲ್ಲಿ ಟೀಚರ್ ಇದ್ದಾರಲ್ಲ, ಅವ್ರ ಜೊತೆ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ರಿ. ನಾನು ಕೂಡ ಶಿಕ್ಷಕರ ಜೊತೆ ಮಾತಾಡ್ತೀನಿ. ಅಂದರೆ ಈಗ ಮೇಡಮ್, ಇವ್ರೇನು ಕ್ವಶನ್ ಪೇಪರ್ ನೋಡ್ತಾರೆ, ಪಾಸ್ ಆಗ್ಲಿಕ್ಕೆ ಕಷ್ಟ ಸಾಕು. ನೀವು ಹೈ ಸ್ಕೋರ್ ಮಾಡ್ಬೇಕಂದ್ರೆ ಎಲ್ಲ ಓದ್ಬೇಕಂದ್ರೆ. ಹೌದು, ಎಲ್ಲ ಓದಲೇಬೇಕು. ಎಲ್ಲ ಓದ್ಬೇಕು. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಸರ್ಕಾರಿ ಪ್ರೌಢಶಾಲೆ ಜವರ್ಗಿ ಕಾಲನಿಂದ ಮಾತಾಡ್ತಾ ಇರೋದು ನಾವು. ಹೆಸರು ಹೇಳಮ್ಮ. ಹಲೋ, ನನ್ನ ಹೆಸರು ವನಜ. ವರ್ಷ ಪ್ರಶ್ನೆ ಕೇಳಮ್ಮ. ಹಲೋ ವರ್ಷ ಅವ್ರು ಮಾತಾಡಿ. ಹಲೋ, ಕೇಳಿಸ್ತಾ ಇದೆ, ಮಾತಾಡಮ್ಮ. ಸರ್ ನಮಸ್ಕಾರ, ನನ್ನ ಹೆಸರು ರಜನಿ ಅಂತ ಸರ್ಕಾರ ಪ್ರೌಢಶಾಲೆ ಕೊಡದೂರ್ ತಾಲೂಕ್ ಶಿತಾಪುರಿಂದ ಮಾತಾಡತ್ತೀನ್ರಿ. ಹೇಳಿ ರಜನಿ, ಪ್ರಶ್ನೆ ಕೇಳಮ್ಮ. ವಿಜ್ಞಾನ ವಿಷಯದಾಗ ಪ್ರಶ್ನೆಗಳು ಬಹಳಷ್ಟು ಅನ್ವಯಿಕವಾಗಿ ಕೇಳ್ತಾರಿ, ಅವಕ್ ಹೆಂಗ್ ಉತ್ತರ ಮಾಡ್ಬೇಕಂತ ಹೇಳ್ರಿ. ಹಲೋ ಪ್ರಶ್ನೆ. ರಜನಿ, ಯಾವುದು ಪ್ರಶ್ನೆ ಅನಾವಶ್ಯಕವಾಗಿ ಬರಲ್ಲ. ಅದು ಪ್ರಶ್ನೆ ನೋಡಿ, ಕರ್ನಾಟಕ ಸ್ಟೇಟಲ್ಲಿ ಒಂದು ಎಕ್ಸಾಮಿನೇಷನ್ ಬೋರ್ಡ್ ಇದೆ, KSEAB ಅಂತ. ಅವರು ಭಾಳ ವೈಜ್ಞಾನಿಕವಾಗಿ ಡಿಸಿಷನ್ ತಗೊಂಡ್ಬಿಟ್ಟು ಪೇಪರ್ಸ್ ಎಲ್ಲ ಸೆಟ್ ಮಾಡ್ತಾರೆ. ನಮ್ಮ ಮನಸ್ಸಿನ ತೆಗೆದುಬಿಡ್ಬೇಕು. ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಲೈಡ್ ಕ್ವಶನ್ಸ್ ಅಂತ ಬಂದಾಗ 20% ಬಂದೇ ಬರುತ್ತೆ. ಅದನ್ನು ನೀವು ನಿಮ್ಗೆ ಈಗ ಶಿಕ್ಷಕರು ಹೇಳಿರ್ತಾರೆ, ಈಗ ಅರಿವೆ ಗುರು ಪುಸ್ತಕ ಇರ್ತವೆ, LBAದಲ್ಲಿ ಎಲ್ಲನೂ ಬಂದಿರುತ್ತೆ. ಬಟ್ ಇದೇ ರೀತಿಯೇ ಎಂತಿರುವುದಿಲ್ಲ. ಅಪ್ಲೈಡ್ ಅಂದ್ರೆ ಏನು, ನಿಮ್ಮ ಒಂದು ವಿಷಯ ಜ್ಞಾನವನ್ನು ಅಲ್ಲಿ ಅಪ್ಲೈ ಮಾಡಬೇಕು. ಈಗ ನಾವು ಒಂದು ಏನಾದರೂ ಸಣ್ಣ ಉದಾಹರಣೆ ತೆಗೆದುಕೊಂಡು ಹೇಳಬೇಕು ಅಂತಂದರೆ, ಒಂದು ಯಾವುದೊಂದು ಡಿಶ್ ಮಾಡಬೇಕಾದ್ರೆ ಒಬ್ಬರು ಮಾಡುವಂಥ ವಿಧಾನ ಬೇರೆ ಇರ್ತದೆ, ಇನ್ನೊಬ್ಬರು ಮಾಡುವಂಥ ವಿಧಾನನೇ ಬೇರೆ ಇರ್ತದೆ. ಅದಕ್ಕಾಗಿ ಇದಕ್ಕೆ ಅಪ್ಲೈಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಿಮ್ಮ ಒಂದು ವಿಷಯ ಜ್ಞಾನ ಎಷ್ಟು ತಿಳ್ಕೊಂಡಿದ್ದೀರಿ ಅದನ್ನು ನೀವು ಅಪ್ಲೈ ಮಾಡಿ ಬರೆದ್ರೆ ಬಂದೇ ಬರುತ್ತಮ್ಮ.
ಈಗ ನಾನು ಏಡ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಸಾಕಷ್ಟು ಮಕ್ಕಳು ಈ ಬ್ಲೂ ಪ್ರಿಂಟ್ ಬಗ್ಗೆ ಮತ್ತು ಮೋಡಲ್ ಕ್ವೆಶ್ಚನ್ ಬಗ್ಗೆ ಕೇಳ್ತಾರೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಅಮ್ಮ. ಸೊ ಇದು ಮೋಡಲ್ ಕ್ವೆಶ್ಚನ್ ನಾವು ಕೊಟ್ಟಿರೋದು ಉದ್ದೇಶ ಏನಂದ್ರೆ ಮಕ್ಕಳಿಗೆ ಒಂದು ಪೇಪರ್ ಹೇಗೆ ಬರುತ್ತೆ ಅಂತ ಒಂದು ಅವರಿಗೆ ಔಟ್ಲೈನ್ ಗೊತ್ತಾಗಲಿ, ಒಂದು ಮೋಡಲ್ ತರ ಗೊತ್ತಾಗ್ಲಿ ಅಂತ. ಈ ಕ್ವೆಶ್ಚನ್ ಬರಬಹುದಾ? ಬಹುಶಃ ಬರಬಹುದು, ಬರಲ್ಲ ಅಂತ ಕೂಡ ನಾವು ಹೇಳಕ್ಕಾಗಲ್ಲ. ಮತ್ತು ಕ್ವೆಶ್ಚನ್ ಪೇಪರ್ ಜಿಲ್ಲಾ ಮಟ್ಟದಲ್ಲಿ ನಾವು ಸೆಟ್ ಮಾಡ್ತಾ ಇಲ್ಲ, ಅದಕ್ಕೆ ಬೋರ್ಡ್ ಇದೆ ಸೆಪರೇಟ್ ಆಗಿ. ಮತ್ತು ಇನ್ನೊಂದು ವಿಷಯ ಹೇಳ್ತೀವಿ, ಆ ಮೋಡಲ್ ಬಿಟ್ಟು ಕೂಡ ಕ್ವೆಶ್ಚನ್ ಬರುತ್ತೆ ಮತ್ತು ಬ್ಲೂ ಪ್ರಿಂಟ್ ನೋಡಿದ್ರೆ ಬಹುಶಃ ಮಕ್ಕಳಿಗೆ ಅದು ಒಂದು ಪೂರ್ತಿ ಔಟ್ ಫ್ರೇಮ್ ಗೊತ್ತಿರುತ್ತೆ ಇಲ್ಲಿಂದ ಪೇಪರ್ ಬರುತ್ತೆ ಅಂತ. ಖಂಡಿತ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮತ್ತು ವಿಜ್ಞಾನ ವಿಷಯದಲ್ಲಿ ಯಾವುದೇ ಅನಾವಶ್ಯಕ ಪರ್ಸನ್ ಇರಲಿ ಅಥವಾ ಅವೈಜ್ಞಾನಿಕ ಪರ್ಸನ್ ಇರಲಿ ಅದು ಬರಲ್ಲ. ಎಲ್ಲ ಸಬ್ಜೆಕ್ಟ್ ಅಥವಾ ಸಿಲೆಬಸ್ ಮುಖಾಂತರ ಬರುತ್ತೆ. ಮತ್ತು ಇದು ಹೆಲ್ಪ್ ಮಾಡೋಕ್ಕೋಸ್ಕರ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮತ್ತು ಅದು ಬ್ಲೂ ಪ್ರಿಂಟ್, ಸೊ ಅವರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಎಲ್ಲ ಟೀಚರ್ಸ್ಗೆ ಈ ವಿಷಯ ಬಗ್ಗೆ ವರ್ಕ್ಶಾಪ್ ಆಗಿದೆ. ಸೊ ಯಾವುದೇ ಮಕ್ಕಳಿಗೆ ಈ ಬ್ಲೂ ಪ್ರಿಂಟ್ ಅಥವಾ ಮಾಡೆಲ್ ಕ್ವೆಶ್ಚನ್ ಬಗ್ಗೆ ಡೌಟ್ ಇದ್ದರೆ ಅವರು ಅವ್ರ ಶಾಲೆಯ ಶಿಕ್ಷಣದಲ್ಲಿ ಇದು ಕೇಳಬಹುದು. ಕೊನೆಯ ಒಂದು ಕರೆ ತಗೊಳ್ಳೋಣ ಸರ್. ಹಲೋ 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 ಕರೆ ಕಟ್ಟಾಗಿದೆ ಅಂತ ಅನಿಸುತ್ತೆ ಮೇಡಮ್. ನಾವು ಕಾರ್ಯಕ್ರಮದ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಯಾಕಂದರೆ ನಮಗಿನ್ನು ಕೇವಲ 5 ನಿಮಿಷ ಇದೆ. ಅದರಲ್ಲಿ ನಾವು ಇನ್ನು ಏನೇನು ಮಾಹಿತಿಯನ್ನು ನಮ್ಮ ಲಿಸನರ್ಸ್ಗೆ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ. ಹಲೋ 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 ಹೇಳಮ್ಮ, ಪ್ರಶ್ನೆ ಕೇಳಮ್ಮ. ಹಲೋ, ಗುಡ್ ಆಫ್ಟರ್ನೂನ್ ಸರ್. ನಾ ಸ್ವಪ್ನ ಪಾಟೀಲ್, ಆದರ್ಶ ವಿದ್ಯಾಲಯ RMS ಬಿಬ್ಬಳ್ಳಿ ಸೇಡಂನಿಂದ ಮಾತಾಡ್ತಾ ಇದ್ದೀವಿ. ಪ್ರಶ್ನೆ ಕೇಳಮ್ಮ. ಸರ್, ನಮ್ದು NCERT ಇಂಗ್ಲಿಷಿಗೆ LBA ಮತ್ತೆ 2 ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ ಇದೆ ಸರ್. ಅದ್ರಾಗಿಂದು ಪ್ರಿಪರೇಟರಿ ಪೇಪರ್ ಒಳಗೆ ಜಾಸ್ತಿ ಯಾವುದು ಕ್ವಶನ್ ಕಾಣಿಲ್ಲ, ಮತ್ತೆ ಅಪ್ಲೈಡ್ ಹೊಂಟಿದೆ ಸರ್. ಈಗ ಏನು ಮಾಡೋದು? ಈಗ ಆ್ಯಸ್ ಪರ್ ಪ್ರಿಪ್ರೇಟರಿನೇ ನೀವು ಮಾಡ್ಕೊಳ್ಬೇಕಾಗತ್ತಮ್ಮ. ಇದು NCERT ಇರೋದ್ರಿಂದ LBA ಕ್ವಶನ್ಸ್ ಏನು ಕೊಟ್ಟಿದ್ದಾರೆ, DSRTಯಿಂದ ಬಿಟ್ಟಂಥದ್ದು LBA ಕ್ವಶನ್ಸ್ ಇದ್ದಾವೆ. ಮತ್ತು ಜೊತೆಗೆ ಮಾಡೆಲ್ ಕ್ವಶನ್ಸ್, ಟೋಟಲ್ ಕ್ವಶನ್ಸ್ ಬ್ಯಾಂಕ್ ಇದೆ, ಕ್ವಶನ್ ಬ್ಯಾಂಕ್ ಇದೆ. ಆ ಕ್ವಶನ್ ಬ್ಯಾಂಕಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ರಿವೈಸ್ ಮಾಡಲೇಬೇಕಾಗತ್ತೆ. ಸೊ ಸೇಡಂ ಬಿಬ್ಬಳ್ಳಿಯಲ್ಲಿರ್ತಕ್ಕಂಥ ಟೀಚರ್ಸು ಭಾಳಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಆ್ಯಸ್ ಪರ್ LBAನೇ ಯು ಹ್ಯಾವ್ ಟು ಡೂ ಇಟ್ ಅಮ್ಮ. ಬಟ್ LBA ಪ್ರೊವೈಡ್ ಆಗಿಲ್ಲಲ್ಲ ಮ್ಯಾಮ್ ಇಂಗ್ಲಿಷ್ ಅಂದರೆ ಅವರಿಗೆ ನೇರವಾಗಿ ನಿಮಗೆ ಕೊಟ್ಟಿಲ್ಲ, ಬಟ್ ನಾವು ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಆ್ಯಸ್ ಪರ್ LBAನೇ ನೀವು ಮಾಡಿ ಮಾದರಿ ಒಂದು ಉತ್ತರ ಪತ್ರಿಕೆಗಳನ್ನ ಬಿಡಿಸ್ಲಿಕ್ಕೆ ಕೊಡಿ ಅಂತ ಹೇಳಿದ್ದೀವಿ. ಸೊ ಅದ್ರ ಪ್ರಕಾರನೇ ನೀವು ಮಾಡಬೇಕಾಗತ್ತೆ. ಹಂಗೆ ಮ್ಯಾಮ್, ಈಗ ಏನು 7 ಪೇಪರ್ಸ್ ಇದಾವೆ ಮ್ಯಾಮ್, ಅವಿಷ್ಟೇ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದ್ರೊಳಗಿಂದ ಕ್ವಶನ್ ಅಷ್ಟೇ ಬರ್ತವೆ ಮ್ಯಾಮ್? ಹಾಂ, ಚಾಪ್ಟರ್ ವೈಸನ್ನು ಕೂಡ ಪೇಪರ್ಸ್ ಇದಾವೆ ನೋಡಿ. ಒಂದು 20 ಮಾರ್ಕ್ಸ್ ಕೂಡ ಕೊಟ್ಟಿದ್ದೀವಿ. ಸೊ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕಮ್ಮ. ಒಳ್ಳೆಯದು, ಒಳ್ಳೆಯದಮ್ಮ, ಧನ್ಯವಾದ ಮೇಡಮ್. ಈಗ ನಮ್ಮ ಮಕ್ಕಳದ ಎಕ್ಸಾಮ್ಗೆ ತಯಾರಾಗೋಂಥವ್ರಿಗೆ ಕೆಲವರು ಎಲ್ಲ ತಯಾರಾಗಿರ್ತಾರೆ, ಏನೋ ಒಂದು ಹಂತದಲ್ಲಿ ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗುತ್ತೆ, ಕೆಲವರು ರಾಂಗ್ ಸ್ಟೆಪ್ ತೊಗೊಂಡು ಬಿಡ್ತಾರೆ, ಈ ಎಕ್ಸಾಮ್ಗೆ ಏನೇನೋ ಈ ಥರ ಆಗುತ್ತೆ. ಅಂಥ ಒಂದು ಮಕ್ಕಳಿಗೆ ಏನೋ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ ಮೇಡಮ್? ಇದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈಗ ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ಈಗ ನೋಡಿ, ಈ ವರ್ಷ ಮಾತ್ರ ಅಲ್ಲ, ಹಿಂದಿನ 2 ವರ್ಷದಿಂದ ನಾವು ಬರೀ ಒಂದೇ ಒಂದು SSLC ಎಕ್ಸಾಮಿನೇಷನ್, ನಾವೆಲ್ಲ ಸಣ್ಣವರಿದ್ದಾಗ ಒಂದ್ಸತಿ ಬರೀತಾ ಇದ್ದೆ, ಅದೇ ಮಾರ್ಕ್ಸ್ ಫೈನಲ್ ಇರ್ತಾ ಇದ್ದು. ಈಗ ಸರ್ಕಾರ ವತಿಯಿಂದ ಮತ್ತು KSEABಯಿಂದ ಮತ್ತು ಶಿಕ್ಷಣ ಇಲಾಖೆಯಿಂದ ಬಹಳ ಸುಲಭ ಮಾಡಿದ್ದಾರೆ. 3 ಬರೀ ನೀವು ಎಕ್ಸಾಮ್ ಬರೀಬಹುದು. ಅಲ್ಲಿ ಹೋಗಿ ಅದರಲ್ಲಿ ಮಾರ್ಕ್ಸ್ ಯಾವುದು ಚೆನ್ನಾಗಿದೆ ಅದೇ ಕನ್ಸಿಡರ್ ಮಾಡ್ತಾರೆ. ಸೊ ಭಯ ಅಂತ ಪಡೋದು ಅವಶ್ಯಕತೆನೇ ಇಲ್ಲ. ಟೆಕ್ನಿಕಲಿ ಸಹ ಈ ಎಕ್ಸಾಮ್ ಸರಿಯಾಗಿ ಆಗಲಿಲ್ಲ, ಆರೋಗ್ಯ ಸರಿ ಇರಲಿಲ್ಲ, ಏನಾದರೂ ಪ್ರಾಬ್ಲಮ್ ಆಯಿತು ಮನೆ ಕಡೆ ಅಂದ್ರೇನು ಇನ್ನೊಂದ್ಸತಿ ನೀವು ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇದೆ. ಸೊ ಯಾವುದೇ ರೀತಿ ರಾಂಗ್ ಸ್ಟೆಪ್ ತಗೊಳ್ಳೋದು ಅವಶ್ಯಕತೆನೇ ಇಲ್ಲ, ಭಾಳ ಸುಲಭ ಆಗಿದೆ. ನಿಮಗೆ ನಮಗೆಲ್ಲ UPSC ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಹೇಗಿತ್ತು, ಅದೇ ರೀತಿ SSLCಗೆ ಇಷ್ಟು ಅವಕಾಶಗಳು ಸಿಕ್ಕಿದಾಗ ದರ್ ಇಸ್ ನೋ ನೀಡ್ ಫಾರ್ ಎನಿಬಡಿ ಟು ಟೇಕ್ ಎನಿ ಡ್ರಾಸ್ಟಿಕ್ ಸ್ಟೆಪ್ಸ್. ಬಟ್ ವಿಶೇಷವಾಗಿ ನಾನು ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರು ಆಲ್ರೆಡಿ ಒಂದು 10 ವರ್ಷದಿಂದ ಶಾಲೆಗೆ ಬರ್ತಾ ಇದ್ದಾರೆ. ಅವ್ರ ಟೀಚರ್ಸ್ ಅವ್ರಿಗೆ ಬಹಳಷ್ಟು ಹೇಳ್ಕೊಟ್ಟಿದ್ದಾರೆ. ಈಗ ಈ ವರ್ಷ ಸಹ 11 ತಿಂಗಳದಿಂದ 10ನೇ ತರಗತಿಯಲ್ಲಿ ಅವರು ಬೋಧನೆ ಮಾಡ್ತಾ ಇದ್ದಾರೆ. ನಾವು ಸಫಿಷಿಯೆಂಟ್ ಆಗಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅವ್ರಿಗೆ ಸಫಿಷಿಯೆಂಟ್ ಆಗಿ ಬಹಳಷ್ಟು ಕಾನ್ಸೆಪ್ಟ್ಸ್ ಗೊತ್ತಾಗಿದೆ. ಹೌದು, ನಿಜ, ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಟಾಪರ್ಸ್ ಇದ್ದಾರೆ, ಅವ್ರಿಗೆ ಬಹಳಷ್ಟು ಸಪೋರ್ಟ್ನೂ ಇದೆ,
ಪೇರೆಂಟ್ಸ್ ಇರಬಹುದು, ಟ್ಯೂಷನ್ ಇರಬಹುದು, ಟೀಚರ್ಸ್ ಇರಬಹುದು, ಅವ್ರಿಗೆ ಬೇರೆ ಬೇರೆ ಮಾದರಿಯಲ್ಲಿ ಅವ್ರಿಗೆ ಸಪೋರ್ಟ್ ಸಹ ಇರುತ್ತೆ. ಸೊ ದೇರ್ ಆರ್ ಸ್ಟೂಡೆಂಟ್ಸ್ ಬಹಳ ಬಡತನದಿಂದ ಬಂದಿರೋರು, ಅವ್ರಿಗೆ ಯಾವುದೇ ರೀತಿ ಸಹಕಾರ ಇಲ್ಲ, ಮನೆಯಲ್ಲಿ ಇರಲಿ ಪೇರೆಂಟ್ಸ್ ಕಡೆ ಇರಲಿ, ಅದನ್ನು ನಿಜ, ಇದು ಜೀವನ ಹಾಗೆ ಇರೋದು. ಇಲ್ಲಿ ನಮ್ಮ ಕಲಬುರಗಿ ಬಹಳಷ್ಟು ಕಟಾವು ಇದ್ದಾಗ ಕರ್ಕೊಂಡು ಹೋಗಿಬಿಡ್ತಾರೆ, ಶಾಲೆ ಬಿಡಿಸ್ಬಿಡ್ತಾರೆ. ಬಟ್ ಈಗ ಏನಿದೆ SSLC ನಾವು ಪಾಸ್ ಆಗದೇ ಇದ್ದಲ್ಲಿ ನಮಗೆ ಮುಂದಿನ ಭವಿಷ್ಯದ ಅವಕಾಶಗಳು ಕಳ್ಕೊಳ್ಳೋ ರೀತಿ ಆಗತ್ತೆ. ನಮ್ಮ ವಿಶೇಷವಾಗಿ ಒಂದು ವಿನಂತಿ ಎಲ್ಲ ಪೋಷಕರಲ್ಲಿ, ಎಲ್ಲ ವಿದ್ಯಾರ್ಥಿನಿಯರಲ್ಲಿ, ನಾವು ಈ ಒಂದು ಎಕ್ಸಾಮಿನೇಷನ್ ಭಯ ಪಡೆದು ಅಪ್ರೋಚ್ ಮಾಡೋದಕ್ಕಿಂತ ಬಹಳ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಇದು. ಇಂಪಾರ್ಟೆಂಟ್, ಇದು ಮಾಡಲೇಬೇಕಾಗಿರೋದು ಒಂದು ಕಾರ್ಯ ಅಂತ ಅಂದ್ಕೊಂಡು ಬಹಳ ಖುಷಿಯಿಂದ ಎಷ್ಟಾಗುತ್ತೆ ಅಷ್ಟು. ಈಗಾಗಲೇ ನಾವು ಎಲ್ಲರೂ ಮಾತಾಡುವಾಗ ಬಹಳಷ್ಟು CEO ಅವರಾಗಲಿ, DDP ಆಗಲಿ, ನಾನಾಗಲಿ ನಾವು ಮಾತಾಡುವಾಗ ಈಗಾಗಲೇ ಹೇಳಿದ್ದೀವಿ ಯಾವ್ಯಾವ ರೀತಿ ಅವರು ಫೋಕಸ್ ಮಾಡಬೇಕಾಗಿರೋದು, ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಹೇಗೆ ರಿವಿಷನ್ ಮಾಡಬೇಕು, ಹೇಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು, ಟೀಚರ್ಸ್ದು ಸಹಕಾರ ತಗೊಳ್ಬೇಕು, ಸೆಂಟರಲ್ಲಿ ನಿಮ್ದು ಏನು ಚೆಕ್ ಲಿಸ್ಟ್ ಪ್ರಕಾರ ಪ್ರಿಪ್ರೇಷನ್ ಮಾಡಿ ಹೋಗಬೇಕು. ಸೊ ದೇರ್ ಇಸ್ ಇನಫ್ ಸಪೋರ್ಟ್ ಸಿಸ್ಟಮ್ ಇನ್ ಪ್ಲೇಸ್ ಫ್ರಮ್ ದ ಗವರ್ಮೆಂಟ್ ಇಟ್ ಸೆಲ್ಫ್. ಹಾಗಾಗಿ ತಾವೆಲ್ಲರೂ ಯಾರೂ ರಾಂಗ್ ಸ್ಟೆಪ್ ತಗೊಳ್ಳಾರ್ದು ಬಹಳ ಖುಷಿಯಿಂದ, ಹುಮ್ಮಸ್ಸಿಂದ ಈ ಒಂದು ಪರೀಕ್ಷೆಯ ಹಬ್ಬದಲ್ಲಿ ಭಾಗವಹಿಸಿ ಖುಷಿಯಿಂದ ಒಳ್ಳೆ ಅಂಕಗಳು ತಗೊಳ್ರಿ. ಇಲ್ಲಾಂದ್ರೇನು 2ನೇ ಎಕ್ಸಾಮ್ ಮತ್ತು 3ನೇ ಎಕ್ಸಾಮ್ ಇದೆ ಭಯ ಇಲ್ಲದೆ ನಿಮ್ಮ ಭವಿಷ್ಯ ನೀವು ಕಟ್ಕೊಳ್ಳೋದ್ರಲ್ಲಿ ಸದೃಢವಾಗಿ ಖುಷಿಯಿಂದ ಮುಂದುವರಿಸಿ ಅಂತ ಪ್ರತಿಯೊಬ್ಬರು ವಿದ್ಯಾರ್ಥಿಗೆ ನಾವು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ. ತುಂಬ ಧನ್ಯವಾದ ಮೇಡಮ್. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ರಿ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.